linear inequality and linear programming. ನೋಡಿ ಲೀನಿಯರ್ ಇನ್ಇಕ್ವಾಲಿಟಿ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಿಇಟಿಗೆ 1 or 2 ಕ್ವಶನ್ಸ್ ಬರ್ಬೋದು. ಒಂದಂತೂ ಲೀನಿಯರ್ ಪ್ರೋಗ್ರಾಮಿಂಗ್ ಇಂದ ಒಂದು ಕ್ವಶನ್ ಕೇಳ್ತಾರೆ. ನೋಡಿ ಫಸ್ಟ್ ಈಸಿದ ಲೀನಿಯರ್ ಇನ್ಇಕ್ವಾಲಿಟಿಯಲ್ಲಿ ಫಸ್ಟ್ ಕ್ವಶನ್ ನೋಡಿ, the solution set of 4 by x minus 5 less than 0. ನೋಡಿ ಯಾವ ತರ ಥಿಂಕ್ ಮಾಡಬೇಕು ಅಂದ್ರೆ, ಡಿನಾಮಿನೇಟರ್ ಅಲ್ಲಿ ಎಕ್ಸ್ ಮೈನಸ್ 5 ಇದೆ. ಡಿನಾಮಿನೇಟರ್ ಅಲ್ಲಿ ಏನಾದ್ರು ಇತ್ತು ಅಂದ್ರೆ ಯಾವಾಗ್ಲೂ ನಾಟ್ ಈಕ್ವಲ್ ಟು 0 ಇರಲೇಬೇಕು. ಅಂದ್ರೆ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 5 ಬರುತ್ತೆ. ನೆಕ್ಸ್ಟ್ ನೋಡಿ ಇನ್ನೊಂದು, ನ್ಯೂಮರೇಟರ್ ಇಸ್ ಪಾಸಿಟಿವ್ ತಾನೆ, 4 ಅಂದ್ರೆ ಏನು ನಮಗೆ ಪಾಸಿಟಿವ್. ಹಾಗಾದ್ರೆ ಡಿನಾಮಿನೇಟರ್ ನೆಗೆಟಿವ್ ಆಗ್ಲೇಬೇಕು, ಯಾಕಂದ್ರೆ ಕಂಪ್ಲೀಟ್ ಟರ್ಮ್ ಇಸ್ ಲೆಸ್ ದ್ಯಾನ್ 0 ಅಂತ ಹೇಳಿದ್ದಾರೆ. ಲೆಸ್ ದ್ಯಾನ್ 0 ಅಂದ್ರೆ ನೆಗೆಟಿವ್ ಅಲ್ಲ, ಅದಕ್ಕೆ ಡಿನಾಮಿನೇಟರ್ ಲೆಸ್ ದ್ಯಾನ್ 0 ಆಗ್ಲೇಬೇಕು. ಹೌದಾ? ಅವಾಗ ಪಾಸಿಟಿವ್ ಬೈ ನೆಗೆಟಿವ್ ಬಂದು ನೆಗೆಟಿವ್ ಆಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಏನ್ ತಗೊಂತೀನಿ ಅಂದ್ರೆ, ಈಗ ನಾವು ಎಕ್ಸ್ ಮೈನಸ್ 5 ಲೆಸ್ ದ್ಯಾನ್ 0 ತಗೊಂತೀನಿ. ಹಾಗಾದ್ರೆ ಎಕ್ಸ್ ಲೆಸ್ ದ್ಯಾನ್ 5 ಬರುತ್ತೆ. ನೋಡಿ ಎಕ್ಸ್ ಲೆಸ್ ದ್ಯಾನ್ 5 ಅಂದ್ರೆ ಮೈನಸ್ ಇನ್ಫಿನಿಟಿ 5 ಬರುತ್ತೆ. ಹೌದಾ? 5 ಇನ್ಕ್ಲೂಡ್ ಮಾಡೋ ಆಗಿಲ್ಲ, ಆಪ್ಷನ್ ಬಿ ತಗೊಂತೀವಿ. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್, ನೋಡಿ ಈ ತರದ್ದು ಕೇಳ್ತಾ ಇರ್ತಾರೆ, ಐಡಿಯಾ ಗೊತ್ತಿರಲಿ. ದ ಸೊಲ್ಯೂಷನ್ ಸೆಟ್ ಆಫ್ 5x plus 8 divided by 4 minus x less than or equal to 2. ನೋಡಿ ಈ ತರದ ಪ್ರಾಬ್ಲಮ್ಸ್ಗೆ ಇಂಪಾರ್ಟೆಂಟ್ ಐಡಿಯಾ ಏನ್ ಗೊತ್ತಿರಬೇಕು ಅಂದ್ರೆ, ಇಲ್ಲಿ ಯಾವಾಗ್ಲೂ 0ನೇ ಇರಬೇಕು. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತಿದೆ, 2 ಇರಬಾರ್ದು ಅಲ್ಲಿ. ನೋಡಿ ಅಲ್ಲಿ ಯಾವಾಗ್ಲೂ 0 ಇರಬೇಕು. ಅದಕ್ಕೆ ಆ 2ನ ಎಲ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ 5x plus 8 by 4 minus x minus 2 less than or equal to 0. ಹೌದಾ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಥವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ತರ ಮಾಡ್ಕೊಳ್ಳಿ. ಈಗ ಎಲ್ ಸಿ ಎಂ ತಗೊಂಡೆ ಅಂದ್ರೆ 5x plus 8 minus 2 into 4 minus x divided by 4 minus x less than or equal to 0. ಅದು 5x plus 8 minus 2 into 4 ಅಂದ್ರೆ 8 ಬರುತ್ತಲ್ಲ, minus of minus plus 2x by 4 minus x less than or equal to 0. ಹೌದಾ? ಪ್ಲಸ್ 8 ಮೈನಸ್ 8 ಕ್ಯಾನ್ಸಲ್. 5 plus 2 ಅಂದ್ರೆ 7x ಅಲ್ಲ, 7x divided by 4 minus x is less than or equal to 0. ನೋಡಿ ಈ ತರ ಏನೇ ಇದ್ರು ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಕೊಳ್ಳಿ, ಅವಾಗ ಈಸಿಯಾಗಿ ಬರುತ್ತೆ. ಆಲ್ರೆಡಿ ನಾವು ವೇವ್ ಕರ್ವ್ ಮೆಥಡ್ ನ ಫಂಕ್ಷನ್ಸ್ ಅಲ್ಲಿ ಡೊಮೈನ್ ರೇಂಜ್ ಕ್ಯಾಲ್ಕುಲೇಟ್ ಮಾಡಕ್ ಯೂಸ್ ಮಾಡ್ತಾ ಇದ್ವಿ. ಹೌದಾ? ಅದೇ ಐಡಿಯಾನ ಇಲ್ಲೂ ಯೂಸ್ ಮಾಡ್ಕೊಂತೀವಿ ಅಷ್ಟೇ. ನೋಡಿ ಹೇಗೆ ಅಂದ್ರೆ, ನ್ಯೂಮರೇಟರ್ ನ ಈಕ್ವಲ್ ಟು 0 ಅನ್ಕೊಂಡ್ವಿ ಅಂದ್ರೆ ಎಕ್ಸ್ ಈಕ್ವಲ್ ಟು 0 ಬರುತ್ತೆ. ಡಿನಾಮಿನೇಟರ್ ನ ಈಕ್ವಲ್ ಟು 0 ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4. ಹೌದಾ? ನಂಬರ್ ಲೈನ್ ಅಲ್ಲಿ ಬರ್ಕೊಳ್ಳೋದು. ಮತ್ತೆ ಡಿನಾಮಿನೇಟರ್ ಅಲ್ಲಿ ಯಾವ್ದಾದ್ರು ಟರ್ಮ್ ಇತ್ತು ಅಂದ್ರೆ ಅದು 0 ಆಗಬಾರ್ದು, ಅದಕ್ಕೆ 4 ನ ಇನ್ಕ್ಲೂಡ್ ಮಾಡಲ್ಲ. ಈ ನೋಡಿ ಇಲ್ಲಿ ಕಂಪ್ಲೀಟ್ ನಂಬರ್ ಲೈನ್ 3 ಪಾರ್ಟ್ ಆಗಿದೆ. ಇಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಇಂದ ಒಂದು ನಂಬರ್ ನ ಸಬ್ಸ್ಟಿಟ್ಯೂಟ್ ಮಾಡೋದು. ಈ ಫಾರ್ ಎಕ್ಸಾಂಪಲ್ 1 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇಲ್ಲಿ ಎಕ್ಸ್ ಗೆ ನಾವು 1 ತಗೊಂಡೆ ಅಂದ್ರೆ ಅದೇನಾಗ್ಬೋದು 7/3. 7/3 ಅಂದ್ರೆ ಪಾಸಿಟಿವ್ ತಾನೆ. ಹೌದಾ? ಹಾಗಾದ್ರೆ 1 ಇಲ್ಲೆಲ್ಲೋ ಬರುತ್ತೆ ಈ ಇಂಟರ್ವಲ್ ಅಲ್ಲಿ, ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ, ಇದು ನೆಗೆಟಿವ್, ಇದು ನೆಗೆಟಿವ್. ಹೌದಾ? ನೋಡಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು, ಇಲ್ಲಿ ನೆಗೆಟಿವ್ ಬರ್ತಿದೆ ತಾನೆ ಈ ಇಂಟರ್ವಲ್, ಮೈನಸ್ ಇನ್ಫಿನಿಟಿ ಟು 0 ಮತ್ತೆ 0 ಇನ್ಕ್ಲೂಡ್ ಮಾಡ್ಬೋದು. ಮತ್ತೆ ನೋಡಿ ಇಲ್ಲೂ ನೆಗೆಟಿವ್ ಬರ್ತಿದೆ ಅಂದ್ರೆ ಯೂನಿಯನ್. ನೋಡಿ 4 ಇನ್ಕ್ಲೂಡ್ ಮಾಡಕ್ ಬರಲ್ಲ, ಯಾಕಂದ್ರೆ 4 ಡಿನಾಮಿನೇಟರ್ ಇದೆ ಅಲ್ಲ, ಅದಕ್ಕೆ 4 ಟು ಇನ್ಫಿನಿಟಿ ಇಷ್ಟು ಬರುತ್ತೆ ಅಷ್ಟೇ. ಅಂದ್ರೆ ಮೈನಸ್ ಇನ್ಫಿನಿಟಿ 0 ಯೂನಿಯನ್ 4 ಟು ಇನ್ಫಿನಿಟಿ ಅಂದ್ರೆ ಆಪ್ಷನ್ ಸಿ ಬರುತ್ತೆ. ಆಯ್ತಲ್ಲ?
ಆಯ್ತು ನೋಡಿ, ವೇವಕ ಮೆಥಡ್ ನ ಕೇರ್ಫುಲ್ ಆಗಿ ಯೂಸ್ ಮಾಡ್ಕೊಂಡ್ರೆ ಆಯ್ತು, ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ ಥರ್ಡ್ ಒನ್. ನೋಡಿ ಇಲ್ಲಿ ಎರಡೆರಡು ಕೊಟ್ಟಿದ್ದಾರೆ. ದ ಸಿಸ್ಟಮ್ 2 into 2x plus 3 minus 10 less than 6 into x minus 2. ಹೌದಾ? And 2x minus 3 by 4 plus 6 greater than or equal to 2 plus 4x by 3 has ಅಂತ ಹೇಳಿದ್ದಾರೆ. ಹೌದಾ? ಇನ್ಫೈನೈಟ್ ಸೊಲ್ಯೂಷನ್, 2 ಸೊಲ್ಯೂಷನ್ಸ್, 3 ಸೊಲ್ಯೂಷನ್ಸ್, ನೋ ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಹೌದಾ? ಇಲ್ಲಿ ನೋಡಿ ಎರಡನ್ನೂ ಸಿಂಪ್ಲಿಫೈ ಮಾಡ್ಕೋಬೇಕು, ಮತ್ತೆ ಎರಡಕ್ಕೂ ಕಾಮನ್ ಇರೋ ಸೊಲ್ಯೂಷನ್ ನೋಡ್ಬೇಕು. ಹೌದಾ? ಅಂದ್ರೆ ನಾನು ಫಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತೀನಿ. ಕೇಸ್ 1 ಅಂತ ತಗೊಂತೀನಿ. 2 2s are 4x plus 6 minus 10 less than 6x minus 12. ಹೌದಾ? ನೋಡಿ 4x ನ RHS ಗೆ ತಗೊಂತೀನಿ, ಮೈನಸ್ 12 ನ LHS ಗೆ, ಅಂದ್ರೆ 6 minus 10 plus 12 less than 6x minus 4x. ಅಂದ್ರೆ 6 minus 10 ಅಂದ್ರೆ minus 4, minus 4 plus 12 ಅಂದ್ರೆ 8 less than 2x. ಹೌದಾ? ನೋಡಿ RHS to LHS ರೀಡ್ ಮಾಡಿದಾಗ ಇದೇನಾಗುತ್ತೆ ಅಂದ್ರೆ 2x is greater than 8 ಅಂದ್ರೆ x greater than 4 ಬಂತು. ಇದು ಒಂದಾಯ್ತು. ನೆಕ್ಸ್ಟ್ ನೋಡಿ ಅದೇ ತರ ಇನ್ನೊಂದನ್ನು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಕೇಸ್ 2 ನೋಡಿ. ಟೂ ಎಕ್ಸ್ minus 3 by 4 plus 6 greater than or equal to 2 plus 4x by 3. ಹೌದಾ? ನೋಡಿ LCM ತಗೊಂಡು ಸಿಂಪ್ಲಿಫೈ ಮಾಡ್ಕೊಳೋದಿಲ್ಲ. 2x minus 3 by 4 ಇದೆ ತಾನೆ, 4 LCM ತಗೊಂಡೆ ಅಂದ್ರೆ 6 4s 24 ಆಗುತ್ತೆ. ಹೌದಾ? ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 plus 4x by 3. ಹಾಗಾಗಿ 2x minus 3 plus 24 ಅಂದ್ರೆ 2x plus 21 by 4 greater than or equal to 4x plus 2 by 3. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಇದು 3 into 2x plus 21 is greater than or equal to 4 into 4x plus 2. ಹೌದಾ? ನೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ 3 ಇಂದ ಮಲ್ಟಿಪ್ಲೈ ಮಾಡಿದಾಗ 6x plus 63 ಬರುತ್ತೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 16x plus 8. ನೋಡಿ 6x ನ RHS ಗೆ 8 ನ LHS ಗೆ ತಗೊಂತೀನಿ. ಹಾಗಾದ್ರೆ 63 minus 8 is greater than or equal to 16x minus 6x. ಹೌದಾ? 63 minus 8 ಅಂತ ಹೇಳಿದ್ರೆ 55 ಅಲ್ಲ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 10x ಬಂತು. ಹೌದಾ? RHS to LHS ರೀಡ್ ಮಾಡಿದ್ವಿ ಅಂದ್ರೆ 10x ಲೆಸ್ ದನ್ ಆರ್ ಈಕ್ವಲ್ ಟು 55 ಆಗುತ್ತೆ. ಹೌದಾ? ಇದನ್ನು ಡಿವೈಡಿಂಗ್ ಬೈ 10 ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, x ಲೆಸ್ ದನ್ ಆರ್ ಈಕ್ವಲ್ ಟು 5.5 ಅಂತ. ಹೌದಾ? ನೋಡಿ ಇಲ್ಲಿ ಸೊಲ್ಯೂಷನ್ ಬರುತ್ತಾ ಅಂತ ಚೆಕ್ ಮಾಡೋದಷ್ಟೇ. ಈಗ ಫಸ್ಟ್ ಒನ್ ಒಳಗೆ ಏನ್ ಹೇಳ್ತಿದೀವಿ ಅಂದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 4 ಬರ್ತದೆ, ಇಲ್ಲಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5.5 ಬರ್ತಾ ಇದೆ. ಹೌದಾ? ಹಾಗಾದ್ರೆ ಇಲ್ಲಿ ಫ್ರಮ್ 1 and 2 ಏನ್ ಬರೀಬಹುದು ಅಂದ್ರೆ ನೋಡಿ, ಇಲ್ಲೆಲ್ಲೋ ಒಂದ್ ಕಡೆ 4 ಇದೆ, ಇಲ್ಲೆಲ್ಲೋ 5.5 ಇದೆ. ಇದು 5.5 ಕಿಂತ ಕಮ್ಮಿ ಇರಬೇಕು, ಇದು 4 ಕಿಂತ ಜಾಸ್ತಿ ಇರಬೇಕು ಅಂದ್ರೆ ಎಕ್ಸ್ ಬಿಲಾಂಗ್ಸ್ ಟು ನೋಡಿ ಬರೀ ಗ್ರೇಟರ್ ದ್ಯಾನ್ 4 ಅಂದ್ರೆ ಓಪನ್ ಇಂಟರ್ವಲ್ 4 ಆರ್ ಈಕ್ವಲ್ ಟು ಇದೆ ತಾನೆ, ಕ್ಲೋಸ್ಡ್ ಇಂಟರ್ವಲ್ 5.5. ಹೌದಾ? ಅಂದ್ರೆ 4 to 5.5 ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಇರುತ್ತೆ, ಯಾಕಂದ್ರೆ ಈಗ 4.1 4.2 ಈ ತರ ಬರ್ತಾ ಹೋಗುತ್ತೆ. ಹೌದಾ? ಇಲ್ಲೇನಾದ್ರು ದ ಸಿಸ್ಟಮ್ ಆಫ್ ಈಕ್ವೇಶನ್ ಹ್ಯಾಸ್ ಇಂಟಿಗ್ರಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅವಾಗ ಒಂದೇ ಒಂದು ಬರೋದು, 5 ಮಾತ್ರ ಇಂಟಿಗ್ರಲ್ ಸೊಲ್ಯೂಷನ್ ಆಗುತ್ತೆ. ಹೌದಾ? ಹಾಗೆ ಇಂಟಿಗ್ರಲ್ ಸೊಲ್ಯೂಷನ್ ಆದ್ರೆ ಓನ್ಲಿ 1, ರಿಯಲ್ ನಂಬರ್ ಆಯ್ತು ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. 4.1 4.1 4.11 ಈ ತರ ಎಷ್ಟೊಂದು ಬರೀತಾ ಹೋಗ್ಬೋದು. ಹೌದಾ? ಹಾಗೆ ಆನ್ಸರ್ ಇನ್ಫೈನೈಟ್ಲಿ
ಮೆನಿ ಸೊಲ್ಯೂಷನ್ ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ ಎ ಬರುತ್ತೆ. ನೆಕ್ಸ್ಟ್ ನೋಡಿ ಫೋರ್ತ್ ಒನ್. ನೋಡಿ ಇದನ್ನ ಏನಿದೆ, the inequality 2 by x less than 3 is true when x belongs to ಅಂತಿದೆ. ಮತ್ತೆ ನೋಡಿ ಇಲ್ಲಿ ಈ ತರ ಪ್ರಾಬ್ಲಮ್ಸ್ಗೆ ಡೈರೆಕ್ಟ್ ನಾವೇನಾದ್ರು ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 ಲೆಸ್ ದ್ಯಾನ್ 3x 3x ಗ್ರೇಟರ್ ದ್ಯಾನ್ 2 x ಗ್ರೇಟರ್ ದ್ಯಾನ್ 2 by 3. ಹೌದಾ? therefore 2 by 3 ಇನ್ಫಿನಿಟಿ ಈ ತರ ಡೈರೆಕ್ಟ್ ಆಗಿ ಬರೋದು ತಪ್ಪಾಗ್ಬಿಡುತ್ತೆ. ನೋಡಿ ಈ ತರ ಡೈರೆಕ್ಟ್ ಆಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಬಾರ್ದು. ನೋಡಿ ಯಾವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂದ್ರೆ ಡಿನಾಮಿನೇಟರ್ ಅಲ್ಲಿ ನಂಬರ್ಸ್ ಇದ್ರೆ. ಹೌದಾ? ಇಲ್ಲೆಲ್ಲ ಮಾಡ್ಕೊಂಡ್ವಿ ನಾವು. ಈಗ ನೋಡಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಯಾಕೆಂದ್ರೆ ಡಿನಾಮಿನೇಟರ್ ಅಲ್ಲಿ ನಂಬರ್ಸ್ ಇದೆ. ನಂಬರ್ಸ್ ಇದ್ದಾಗ ಮಾತ್ರ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈ ತರ ವೇರಿಯೇಬಲ್ಸ್ ಇದ್ದಾಗ ಮಾಡಬಾರ್ದು. ಆಯ್ತಲ್ಲ? ವೇರಿಯೇಬಲ್ ಇದ್ದಾಗ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಎಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಪಾಸಿಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡಾಗ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ನೆಗೆಟಿವ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಇನ್ಇಕ್ವಾಲಿಟಿ ಗೆಟ್ ರಿವರ್ಸ್ ಅಂತ ಗೊತ್ತಿದೆ ನಮಗೆ. ಹೌದಾ? ಅದಕ್ಕೆ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಬಾರ್ದು. ಹಾಗಾದ್ರೆ ಇದನ್ನ ಯಾವ ತರ ಮಾಡ್ಕೋಬೇಕು ಅಂದ್ರೆ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಬೇಕು. ನೋಡಿ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡ್ಬೇಕು ಅಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ 0 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ 0 ಅಂದ್ರೆ 0ನೇ ಇರಬೇಕು. ಅದ್ರಲ್ಲಿ 3 ಇದೆ. ಈಗ 3ನ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂತೀನಿ. ಈಗ ಎಲ್ ಸಿ ಎಂ ತಗೊಂಡೆ ಅಂದ್ರೆ ಇದೇನ್ ಬರ್ಬೋದು, 2 minus 3x by x less than 0. ಹೌದಾ? ಈಗ ನೋಡಿ ನಂಬರ್ ಲೈನ್ ಬರೀತೀವಿ. ನ್ಯೂಮರೇಟರ್ ನ 0 ಅನ್ಕೊಂಡೆ ಅಂದ್ರೆ x is equal to 2 by 3 ಬರುತ್ತಾನೆ. ಅದಕ್ಕೆ 2 by 3 ತಗೊಂತೀನಿ. ಡಿನಾಮಿನೇಟರ್ ನ 0 ಅನ್ಕೊಂಡೆ ಅಂದ್ರೆ 0 ಮತ್ತೆ 0 ಆಗ್ಬಾರ್ದು. ಹೌದಾ? ಯಾಕಂದ್ರೆ ಡಿನಾಮಿನೇಟರ್ 0 ಇದೆ. ನೆಕ್ಸ್ಟ್ ಯಾವ್ದಾದ್ರು ಒಂದು ವ್ಯಾಲ್ಯೂ ತಗೊಳೋದು. ಹೌದಾ? ಇದು ನೋಡಿ ಇಲ್ಲೆಲ್ಲ ಒಂದ್ ಕಡೆ 3 ಬರ್ತದೆ, 3 ತಗೊಂಡೆ ಅನ್ಕೊಳ್ಳಿ. 2 by 3 ಅಂದ್ರೆ 0.6 ಸಮಥಿಂಗ್ 1 ತಗೋಬಹುದು. ಏನಾದ್ರು ಇಲ್ಲಿ x ಗೆ 1 ಅನ್ಕೊಂಡೆ ಅಂದ್ರೆ ಅವಾಗ ಇಲ್ಲಿ ಏನಾಗ್ಬೋದು, 2 minus 3 by 1 2 minus 3 by 1 ಅಂದ್ರೆ -1 ಲೆಸ್ ದ್ಯಾನ್ 0. ಹಾಗಾದ್ರೆ ಇಲ್ಲೂ ನೆಗೆಟಿವ್ ಇರುತ್ತೆ, ಇಲ್ಲಿ ಪಾಸಿಟಿವ್. ಹಾಗಾದ್ರೆ ಇಲ್ಲಿ x ಬಿಲಾಂಗ್ಸ್ ಟು ಏನ್ ಬರೀಬಹುದು ಅಂದ್ರೆ -∞, 0 ಯೂನಿಯನ್ 2 by 3, ಇನ್ಫಿನಿಟಿ. ಯಾಕಂದ್ರೆ ಲೆಸ್ ದ್ಯಾನ್ 0 ಇದೆ ತಾನೆ. ಈಗ -∞, 0 ಯೂನಿಯನ್ 2 by 3, ಇನ್ಫಿನಿಟಿ ಅಂದ್ರೆ ಆಪ್ಷನ್ ಸಿ ಬರ್ತದ. ಅದಕ್ಕೆ ನೋಡಿ ಡಿನಾಮಿನೇಟರ್ ಅಲ್ಲಿ ಏನಾದ್ರು ವೇರಿಯೇಬಲ್ ಬಂದು ಅಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ರು ಅಂದ್ರೆ ಯಾವಾಗ್ಲೂ ವೇವ್ ಕರ್ವ್ ಮೆಥಡ್ ಯೂಸ್ ಮಾಡಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ ಫಿಫ್ತ್ ಒನ್. ಡೈರೆಕ್ಟ್ ವೇವ್ ಕರ್ವ್ ಮೆಥಡ್ ಕೊಟ್ಟಿದ್ದಾರೆ. x minus 1 whole square into x plus 4 less than 0. ಕೇರ್ಫುಲ್ ಆಗಿ ಮಾಡ್ಕೋಬೇಕಷ್ಟೇ. ನೋಡಿ x minus 1 whole square ಅಂತಿದೆ. ವೇವ್ ಕರ್ವ್ ಮೆಥಡ್ ಅಲ್ಲಿ ಪವರ್ ಈವನ್ ಇದ್ದಾಗ ಅದನ್ನ ತಗೋಬಾರ್ದು ಅಂತ ಹೇಳಿದ್ವಿ. ಹೌದಾ? ಹಾಗಾದ್ರೆ ಇದು ಬಿಟ್ವಿ ಅಂದ್ರೆ ಅಲ್ಲಿ ಏನ್ ಬರುತ್ತೆ, x plus 4 less than 0. x plus 4 less than 0 ಅಂದ್ರೆ x less than -4 ಬರುತ್ತೆ. ಜೊತೆಗೆ ನೋಡಿ ಇಲ್ಲಿ ಈಕ್ವಲ್ ಟು 0 ಇಲ್ಲ, ಅದಕ್ಕೆ ಇದು 0 ಆಗುತ್ತೆ ತಾನೆ. ಅದಕ್ಕೆ ಅದನ್ನ ರಿಮೂವ್ ಮಾಡ್ಬೇಕು. ಅಂದ್ರೆ x minus 1 ನಾಟ್ ಈಕ್ವಲ್ ಟು 0 ತಗೋಬೇಕು. ಅದ್ರ x ನಾಟ್ ಈಕ್ವಲ್ ಟು 1. ಹೌದಾ? ಲೆಸ್ ದ್ಯಾನ್ -4 ಅಂದ್ರೆ ನಾಟ್ ಈಕ್ವಲ್ ಟು 1 ಬಂದ್ಬಿಡ್ತ ಅಲ್ಲಿ. ಅಲ್ಲಿ ಡೈರೆಕ್ಟ್ ಆಗಿ x ಲೆಸ್ ದ್ಯಾನ್ -4 ಬರ್ತಾ ಇದೆ. ಅಂದ್ರೆ -4 ಗಿಂತ ಕಮ್ಮಿ ಇರಬೇಕು ಅಂದ್ರೆ ಏನ್ ಬರೀಬಹುದು ನಾವು, x ಬಿಲಾಂಗ್ಸ್ ಟು -∞, -4 ಬರುತ್ತಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತಷ್ಟೇ. ಹೌದಾ? ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್. ನೋಡಿ ಈ ತರದ್ದು ಕೇಳಿದಾರೆ. ನೋಡಿ ಇಫ್ ಎ ಪಾಯಿಂಟ್ h, k satisfies an inequality ax plus by greater than or equal to 4, then the half plane represented by the inequality is ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ h, k satisfies the inequality ax plus by greater than or equal to 4. ಹೌದಾ? ನೋಡಿ ax plus by ಮಾಡ್ಕೊಂಡಾಗ ಗ್ರಾಫ್ ಏನಾದ್ರು ಈ ತರ ಬರುತ್ತೆ ಅನ್ಕೊಳ್ಳಿ. ಜಸ್ಟ್
ನೋಡಿ ಇದು ಎ ಎಕ್ಸ್ ಪ್ಲಸ್ ಬಿ ವೈ, ಹೌದಾ? ಯಾವಾಗ್ಲೂ ಇಸ್ ಈಕ್ವಲ್ ಟು 4 ಗೆ ಗ್ರಾಫ್ ಬರ್ಕೊಂತ ಇದ್ವಿ, ಹೌದಾ? ನೋಡಿ ಇಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4 ಅಂತ ಹೇಳಿದ್ವಿ ಅಂದ್ರೆ ಅವ್ರು ಡೈರೆಕ್ಟ್ ನಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವಾಗ್ಲೂ ಹೇಗ್ ಮಾಡ್ಕೋಬೇಕು ಅಂದ್ರೆ ಎಕ್ಸ್ ವೈಗೆ 0 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಎಕ್ಸಿಗೂ 0, ವೈಗೂ 0. ಅವಾಗ ಇದೇನಾಗ್ಬಿಡುತ್ತೆ ಅಂದ್ರೆ 0 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 4. ಇದಂತೂ ಫಾಲ್ಸ್ ತಾನೆ. ಇದು ಫಾಲ್ಸ್ ಅಂತ ಹೇಳಿದ್ರೆ 0,0 ಸೊಲ್ಯೂಷನ್ ಅಲ್ಲ. 0,0 ಸೊಲ್ಯೂಷನ್ ಅಲ್ಲ ಅಂದ್ರೆ ಈ ತರ ಬರ್ತದೆ ಇದು ಗ್ರಾಫ್, ಹೌದಾ? ನೋಡಿ ಈ ತರ ಬರುತ್ತೆ ಅಂದ್ರೆ ಇಲ್ಲಿ ಇಷ್ಟೇ, ಇಲ್ಲಿ ಇಂಪಾರ್ಟೆಂಟ್, ಒಟ್ಟು ಯಾವುದೇ ಒಂದು ಸ್ಟ್ರೇಟ್ ಲೈನ್ ಕಂಪ್ಲೀಟ್ ಕೋಆರ್ಡಿನೇಟ್ ಸಿಸ್ಟಮ್ ನ 2 ಹಾಫ್ ಪ್ಲೇನ್ಸ್ ಆಗಿ ಡಿವೈಡ್ ಮಾಡುತ್ತೆ, ಹೌದಾ? ನೋಡಿ ಒಂದು ಸೊಲ್ಯೂಷನ್ ಬರ್ತಿದ್ದಲ್ಲ ಅದೊಂದು ಹಾಫ್ ಪ್ಲೇನ್, ಸೊಲ್ಯೂಷನ್ ಇಲ್ಲ ತಾನೆ ಅದೊಂದು ಹಾಫ್ ಪ್ಲೇನ್, ಹೌದಾ? ಇದಕ್ಕೆ ಅಪ್ಪರ್ ಹಾಫ್ ಪ್ಲೇನ್ ಮತ್ತೆ ಲೋವರ್ ಹಾಫ್ ಪ್ಲೇನ್ ಅಂತ ಹೇಳ್ಬೋದು. ಈಗ ನೋಡಿ ಹೆಚ್ ಕೆ ಸ್ಯಾಟಿಸ್ಫೈಸ್ ಅಂತ ಹೇಳಿದ್ರೆ ಹೆಚ್ ಕೆ ಇಲ್ಲೂ ಬರ್ಬೋದು ಅಥವಾ ಲೈನ್ ಮೇಲೂ ಬರ್ಬೋದು. ಯಾಕಂದ್ರೆ ಆರ್ ಈಕ್ವಲ್ ಟು ಅಂತ ಹೇಳಿದ್ರೆ ತಾನೆ, ಆರ್ ಈಕ್ವಲ್ ಟು ಇರ್ಲಿಲ್ಲ ಅಂತ ಹೇಳಿದ್ರೆ ಲೈನ್ ಮೇಲೆ ಬರ್ಬೇಕು ಅಂತ ಏನಿಲ್ಲ. ಅಂದ್ರೆ ಒಂದು ಹಾಫ್ ಪ್ಲೇನ್ ಅಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ಲೈನ್ ಮೇಲೆ ಬರ್ಬೋದು. ಹಾಗಾದ್ರೆ ಅಲ್ಲಿ ಏನ್ ಬರೀಬಹುದು ನೋಡಿ, ದ ಹಾಫ್ ಪ್ಲೇನ್ ಕಂಟೈನಿಂಗ್ ದ ಪಾಯಿಂಟ್ ಹೆಚ್ ಕೆ ಬಟ್ ಎಕ್ಸ್ಕ್ಲೂಡಿಂಗ್ ದ ಪಾಯಿಂಟ್ ಆನ್ ಅಂತ ಹೇಳಿದಾರೆ. ಅದು ತಪ್ಪಾಗುತ್ತೆ. ಯಾಕಂದ್ರೆ ಇಲ್ಲಿ ಆರ್ ಈಕ್ವಲ್ ಟು ಅಂತ ಹೇಳಿದಾರೆ, ಅದಕ್ಕೆ ಎಕ್ಸ್ಕ್ಲೂಡ್ ಮಾಡಕ್ ಬರಲ್ಲ, ಲೈನ್ ಮೇಲೂ ಬರ್ಬೋದು. ದ ಹಾಫ್ ಪ್ಲೇನ್ ಕಂಟೈನಿಂಗ್ ದ ಪಾಯಿಂಟ್ ಹೆಚ್ ಕೆ ಅಂಡ್ ದ ಪಾಯಿಂಟ್ ಎ ಎಕ್ಸ್ ಪ್ಲಸ್ ಬಿ ವೈ ಈಕ್ವಲ್ ಟು 4 ಅಂತಿದೆ, ಅದಕ್ಕೆ ಆಪ್ಷನ್ ಬಿ ಬರುತ್ತೆ. ನೋಡಿ ಹೋಲ್ ಎಕ್ಸ್ ವೈ ಪ್ಲೇನ್ ಅಂತ ಹೇಳಿದ್ರೆ ಕಂಪ್ಲೀಟ್ ಕೋಆರ್ಡಿನೇಟ್ ಸಿಸ್ಟಮ್ ಬರಬೇಕು, ಆ ತರ ಅಂತೂ ಇಲ್ಲ ಅಲ್ಲಿ, ಹೌದಾ? ಅದಕ್ಕೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ, ಆಯ್ತಲ್ಲ? ನೆಕ್ಸ್ಟ್ ನೋಡಿ 7th ಒನ್, ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು. ದ ಈಕ್ವೇಶನ್ y ಮೈನಸ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ರೆಪ್ರೆಸೆಂಟ್ಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ y ಮೇಲೆ ಯಾವಾಗ್ಲೂ ಲೈನ್ ಡ್ರಾ ಮಾಡ್ಬೇಕಾದ್ರೆ y ಈಕ್ವಲ್ ಟು ಎಕ್ಸ್ ತಗೋಬೇಕು ತಾನೆ. ಈಗ y ಈಕ್ವಲ್ ಟು ಎಕ್ಸ್ ಅಂತ ತಗೊಂಡೆ ಅಂದ್ರೆ ಇಲ್ಲಿ ಈ ತರ ಎಲ್ಲ ಲೈನ್ ಬರುತ್ತೆ. ಇದು ನಮಗೆ y ಈಕ್ವಲ್ ಟು ಎಕ್ಸ್ ಇಂದು, ಹೌದಾ? ನೋಡಿ ಇದು ಈಗ ಏನಾದ್ರು ಎಕ್ಸಿಗೆ 0 ಬರ್ಕೊಂಡೆ ಅನ್ಕೊಳ್ಳಿ, ಇದಕ್ಕೆ y ಲೆಸ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ, ಹೌದಾ? ಇಲ್ಲಿ y ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ಡೌನ್ವರ್ಡ್ಸ್ ಬರ್ಬೇಕು ತಾನೆ, ಈ ರೀಜನ್ ಬರುತ್ತೆ, ನೋಡಿ ಈ ರೀಜನ್ ಬರುತ್ತೆ ಅಂದ್ರೆ ಅಲ್ಲಿ ಏನ್ ಬರಿಬಹುದು ಆನ್ಸರ್ ಅಂದ್ರೆ ದ ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಹೌದಾ? ಕ್ಲೋಸ್ಡ್ ಹಾಫ್ ಪ್ಲೇನ್ ಅಬೋವ್ ದ ಲೈನ್ y ಈಕ್ವಲ್ ಟು ಎಕ್ಸ್ ವಿಚ್ ಕಂಟೈನ್ಸ್ ಪಾಸಿಟಿವ್ y ಆಕ್ಸಿಸ್, ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ನನ್ ಆಫ್ ದೀಸ್ ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇಲ್ಲಿ ಕ್ಲೋಸ್ಡ್ ಹಾಫ್ ಪ್ಲೇನ್, ಹೌದಾ, ಅಬೋವ್ ದ ಲೈನ್ y ಈಕ್ವಲ್ ಟು ಎಕ್ಸ್ ವಿಚ್ ಕಂಟೈನ್ಸ್ ಪಾಸಿಟಿವ್ y ಆಕ್ಸಿಸ್ ಬರುತ್ತಾನೆ. ಯಾಕಂದ್ರೆ ಇದು ನೋಡಿ ಇದು ಅಬೋವ್ ದ ಲೈನ್ ಅಂದ್ರೆ ಮೇಲ್ಗಡೆ, ಹೌದಾ? ಅಬೋವ್ ದ ಲೈನ್ y ಈಕ್ವಲ್ ಟು ಎಕ್ಸ್ ವಿಚ್ ಕಂಟೈನ್ಸ್ ಪಾಸಿಟಿವ್ y ಆಕ್ಸಿಸ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಅದು, ಯಾಕಂದ್ರೆ ಪಾಸಿಟಿವ್ y ಆಕ್ಸಿಸ್ ಇಂದ ಯಾವುದು ಬರೋದೇ ಇಲ್ಲ ಇಲ್ಲಿ, ಹೌದಾ? ಲೈಕ್ ಬಿ ಅಂತೂ ತಪ್ಪು. ಸಿ ನೋಡ್ಕೊಳ್ಳಿ, ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೋಡಿ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್, ನೋಡಿ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಇರೋ ಕಡೆ ಸೊಲ್ಯೂಷನ್ ಬರ್ತಿಲ್ಲ, ಅದಕ್ಕೆ ಸಿನು ತಪ್ಪಾಗುತ್ತೆ. ನೋಡಿ ಎ ಬರುತ್ತೆ, ದ ಹಾಫ್ ಪ್ಲೇನ್ ದಟ್ ಕಂಟೈನ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಹೌದಾ? ನೋಡಿ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಇಲ್ಲಿದೆ, ಹೌದಾ? ಅಲ್ಲೇ ಸೊಲ್ಯೂಷನ್ ಬರ್ತಾ ಇದೆ, ಅದಕ್ಕೆ ದಟ್ ಕಂಟೈನ್ಸ್ ದ ಪಾಸಿಟಿವ್ ಎಕ್ಸ್ ಆಕ್ಸಿಸ್, ಅದಕ್ಕೆ ಆಪ್ಷನ್ ಎ ಬರುತ್ತೆ ಅಷ್ಟೇ, ಹೌದಾ? ಅದಕ್ಕೆ ನೋಡಿ ಡಯಾಗ್ರಾಮ್ ಬರ್ಕೊಂಡ್ಬಿಟ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಆಗ್ಬಿಡುತ್ತೆ, ಹೌದಾ? ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ ಆನ್ಸರ್. ನೆಕ್ಸ್ಟ್ ನೋಡಿ 8th ಒನ್, if 0 less than a less than b, then the solution of x square plus a plus b x plus ab less than 0 is given by ಅಂತ ಹೇಳಿದ್ದಾರೆ, ಹೌದಾ? ನೋಡಿ ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕಷ್ಟೇ. ನೋಡಿ a, b ಗ್ರೇಟರ್ ದ್ಯಾನ್ 0 ಅಂದ್ರೆ a ಅಂಡ್ b ಆರ್ ಪಾಸಿಟಿವ್ ಅಂತ ಹೇಳಿದ್ದಾರೆ, ಜೊತೆಗೆ a ಲೆಸ್ ದ್ಯಾನ್ b ಇದೆ, ಹೌದಾ? ನೋಡಿ ಇದನ್ನ ಫ್ಯಾಕ್ಟರೈಸ್ ಮಾಡ್ಕೊಂತೀನಿ. ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂದ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಬಿ ಲೆಸ್ ದ್ಯಾನ್ 0,
ಇವೆರಡರಲ್ಲೂ ಎಕ್ಸ್ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಪ್ಲಸ್ ಎ, ಇವೆರಡರಲ್ಲೂ ಬಿ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಪ್ಲಸ್ ಬಿ ಲೆಸ್ ದ್ಯಾನ್ 0. ಹೌದಾ? ಸಾರಿ, ಎಕ್ಸ್ ಪ್ಲಸ್ ಎನೇ ಬರುತ್ತೆ, ಬಿ ಕಾಮನ್ ತಗೊಂಡ್ವಲ್ಲ. ಸರಿ, ಎರಡರಲ್ಲೂ ಎಕ್ಸ್ ಪ್ಲಸ್ ಎ ಕಾಮನ್ ತಗೊಂಡೆ ಅಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಲೆಸ್ ದ್ಯಾನ್ 0. ಹೌದಾ? ಈ ನೋಡಿ, ಯಾವಾಗಲೂ ವೇವ್ ಕರ್ವ್ ಮೆಥಡ್ ತಗೋಬೇಕು. ಈ ಎಕ್ಸ್ ಪ್ಲಸ್ ಎನ 0 ಅನ್ಕೊಂಡೆ ಅಂದ್ರೆ ಎಕ್ಸ್ ಈಕ್ವಲ್ ಟು ಮೈನಸ್ ಎ, ಒಂದು ಮೈನಸ್ ಎ ಬರುತ್ತೆ. ನೆಕ್ಸ್ಟ್ ಎಕ್ಸ್ ಪ್ಲಸ್ ಬಿ ನ 0 ತಗೊಂಡ್ವಿ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬರುತ್ತೆ. ಹೌದಾ? ನೋಡಿ ಇಲ್ಲಿ ಎ ಲೆಸ್ ದ್ಯಾನ್ ಬಿ ಅಂತ ಹೇಳಿದಾರೆ ಅಂದ್ರೆ ಆಬ್ವಿಯಸ್ಲಿ ಮೈನಸ್ ಎ ಇಸ್ ಗ್ರೇಟರ್ ದ್ಯಾನ್ ಮೈನಸ್ ಬಿ. ಅದಕ್ಕೆ ಫಸ್ಟ್ ಮೈನಸ್ ಎ ಬರ್ಕೊಂಡಿದ್ದೀವಿ, ಆಮೇಲೆ ಮೈನಸ್ ಬಿ ಬಂದಿದ್ವಿ. ಈ ನೋಡಿ, ಇದಕ್ಕೇನಾದ್ರು 0 ಬರ್ಕೊಂಡೆ ಅಂದ್ರೆ ಇಲ್ಲಿ 0 ಇಲ್ಲೆಲ್ಲೋ ಬರ್ಬೋದು. ಹೌದಾ? ಇಲ್ಲೆಲ್ಲೋ 0 ಬರುತ್ತೆ ಅನ್ಕೊಳ್ಳಿ. 0 ಬರ್ಕೊಂಡೆ ಅಂದ್ರೆ ಅವಾಗ ಎ ಇಂಟು ಬಿ ಬರುತ್ತೆ. ಎ ಇಂಟು ಬಿ ಅಂದ್ರೆ ಪಾಸಿಟಿವ್, ಯಾಕಂದ್ರೆ ಏನು ಪಾಸಿಟಿವ್ ಬಿನು ಪಾಸಿಟಿವ್ ತಾನೆ. ಅದು ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಇಲ್ಲಿ ನೆಗೆಟಿವ್ ಕೊಟ್ಟಿದ್ದಾರೆ ತಾನೆ, ಲೆಸ್ ದ್ಯಾನ್ 0. ಅದಕ್ಕೆ ಲೆಸ್ ದ್ಯಾನ್ 0 ಅಂದ್ರೆ ಇಲ್ಲಿ ಏನ್ ಬರೀಬಹುದಾಗಿದೆ, ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ ಬಿ ಕಾಮ ಮೈನಸ್ ಎ ಬರುತ್ತೆ. ಒಂದು ಆಪ್ಷನ್ ಸಿ ಅಷ್ಟೇ. ನೋಡಿ ನೆಕ್ಸ್ಟ್ 9th ಒಂದು ನೋಡಿ, ಅಲ್ಲಿ ನೋಟ್ ಗೊತ್ತಿರಲಿ. ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂತ ಹೇಳಿದ್ದಾರೆ. ನೋಡಿ, ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಅಂದ್ರೆ ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್ ಇರ್ಬೋದು. ಆಯ್ತಲ್ಲ, ಆರ್ ಈಕ್ವಲ್ ಟು ಇರುವಾಗಿಲ್ಲ. ಆಯ್ತಲ್ಲ, ಅಂದ್ರೆ ನೋಡಿ ಈ ತರ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಆರ್ inequalities of the form ax plus by plus c less than 0, ax plus by plus c greater than 0. ಈ ಫಾರ್ಮ್ಯಾಟ್ ಅಲ್ಲಿ ಇರ್ಬೇಕು. ಆಯ್ತಲ್ಲ, ಅಂದ್ರೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಅಷ್ಟೇ. ಇನ್ನೊಂದು ಯಾವ್ದು ಬರುತ್ತೆ ಅಂದ್ರೆ ಸ್ಲಾಕ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಆರ್ inequalities of the form ax plus by plus c greater than or equal to 0, ax plus by plus c less than or equal to 0. ಹೌದಾ? ಮತ್ತೆ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಇಲ್ಲೇ ಇಲ್ಲ ಅಂದ್ರೆ ಅದು ಈಕ್ವಾಲಿಟಿ ಆಗ್ಬಿಡುತ್ತೆ. ಇನ್ಇಕ್ವಾಲಿಟಿ ಅಂತ ಹೇಳಕ್ಕೆ ಬರಲ್ಲ. ಆಯ್ತಲ್ಲ, ಇನ್ಇಕ್ವಾಲಿಟಿ ಒಳಗೆ ಎರಡು ಟೈಪ್ ಬರುತ್ತೆ, ಒಂದು ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ, ಇನ್ನೊಂದು ಸ್ಲಾಕ್ ಇನ್ಇಕ್ವಾಲಿಟಿ ಅಂತ ಹೇಳಿ. ಸ್ಲಾಕ್ ಇನ್ಇಕ್ವಾಲಿಟಿ ಅಂದ್ರೆ ಆರ್ ಈಕ್ವಲ್ ಟು ಇರಬೇಕು. ಹಾಗಾದ್ರೆ ಇಲ್ಲಿ 9th ನಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಏನಾಗ್ಬಿಡುತ್ತೆ ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೌದಾ? ಲೆಸ್ ದ್ಯಾನ್ ಅಷ್ಟೇ ಇದೆ, ಅದಕ್ಕೆ ಬಿನು ಸ್ಲಾಕ್ ಇನ್ಇಕ್ವಾಲಿಟಿ ಆಗುತ್ತೆ, ಸಿನು ಸ್ಲಾಕ್ ಇನ್ಇಕ್ವಾಲಿಟಿ, ಡಿ ಅನ್ನೋದು ಈಕ್ವಾಲಿಟಿ, ಅದು ಇನ್ಇಕ್ವಾಲಿಟಿನೇ ಅಲ್ಲ. ಆಯ್ತಲ್ಲ, ನೆಕ್ಸ್ಟ್ 10th ಒಂದು ನೋಡಿ, ಫಾರ್ ದ ಇನ್ಇಕ್ವಾಲಿಟೀಸ್ x by 3 plus x by 2 less than 5. ಹೌದಾ? ದ ಇಂಟರ್ವಲ್ ಈಸ್ ಅಂತ ಹೇಳಿದ್ರೆ ಡೈರೆಕ್ಟ್ ಎಲ್ ಸಿ ಎಂ ತಗೊಳೋದಷ್ಟೇ. 6 ಎಲ್ ಸಿ ಎಂ ಆಗುತ್ತೆ. 2x plus 3x less than 5 ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ 5x less than 30 ಆಯ್ತು. ಹಾಗಾದ್ರೆ x less than 6 ಆಗುತ್ತೆ. ಹೌದಾ? ಹಾಗಾದ್ರೆ x less than 6 ಅಂತ ಹೇಳಿದ್ರೆ x belongs to minus infinity, 6 ಬರುತ್ತೆ ಅಷ್ಟೇ. ಹೌದಾ? ಆಪ್ಷನ್ ಎ ಬರುತ್ತೆ. ಮತ್ತೆ ನೋಡಿ, ಯಾವಾಗ್ಲೂ ಇನ್ಫಿನಿಟಿ ಮತ್ತೆ ಮೈನಸ್ ಇನ್ಫಿನಿಟಿಗೆ ಓಪನ್ ಇಂಟರ್ವಲ್ ಇರಬೇಕು, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ 11th ಒಂದು ನೋಟ್ ಗೊತ್ತಿಲ್ಲ. ಮಾಡ್ಲಸ್ ಫಂಕ್ಷನ್ ಬಂತು ಅಂದ್ರೆ ಹೇಗೆ ಬರೀತೀವಿ ಅಂತೇಳಿ. ಮಾಡ್ಲಸ್ ಆಫ್ ಎಕ್ಸ್ ಲೆಸ್ ದೇನ್ ಆರ್ ಈಕ್ವಲ್ ಟು ಎ ಇತ್ತು ಅಂದ್ರೆ ಯಾವಾಗ್ಲೂ ಮೈನಸ್ ಎ ಲೆಸ್ ದೇನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೇನ್ ಆರ್ ಈಕ್ವಲ್ ಟು ಎ ಅಂತ ಬರಿತೀವಿ. ಸೆಕೆಂಡ್ ಒನ್, ಮಾಡ್ಲಸ್ ಆಫ್ ಎಕ್ಸ್ ಗ್ರೇಟರ್ ದೇನ್ ಆರ್ ಈಕ್ವಲ್ ಟು ಎ ಇತ್ತು ಅಂದ್ರೆ
ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎ ಅಂತ ಬರೀತೀವಿ. ಹೌದಾ? ನೋಡಿ, ಎರಡು ಇಂಪಾರ್ಟೆಂಟ್ ನಮಗೆ. ಇವೆರಡನ್ನು ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು. ಆಯ್ತಲ್ಲ? ನೋಡಿ, ಅದಕ್ಕೆ ಮಾಡ್ಲಸ್ ಇಂದು ಕರೆಕ್ಟ್ ಆಗಿ ಗೊತ್ತಿರಲಿ. ಮಾಡ್ಲಸ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಹೇಳಿದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಆರ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎ ತಗೋಬೇಕು. ಹೌದಾ? ಅವ್ರು ನೋಡಿ, ಇಲ್ಲಿ ಏನ್ ಬರುತ್ತೆ ನನಗೆ, ಗಿವನ್ ಮಾಡ್ಲಸ್ ಆಫ್ 3x ಪ್ಲಸ್ 2 ಲೆಸ್ ದ್ಯಾನ್ 1 ಅಂದ್ರೆ ಇದನ್ನ ಹೇಗೆ ಬರೀಬೇಕು, ಮೈನಸ್ 1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3x ಪ್ಲಸ್ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ನೋಡಿ, ಎಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ, ಅಂದ್ರೆ 2 ರಿಮೂವ್ ಮಾಡ್ಬೇಕು ತಾನೆ. ಈಗ ಎಲ್ಲಾ ಕಡೆ -2 ಮಾಡ್ಕೊಂತೀನಿ. -1 -2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 -2 -3 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 3x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1. ನೆಕ್ಸ್ಟ್ ಡಿವೈಡಿಂಗ್ ಬೈ 3 ಮಾಡ್ಕೊಂಡೆ ಅಂದ್ರೆ -1 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -1/3 ಬರುತ್ತೆ. ಹೌದಾ? ಅಂದ್ರೆ ಆನ್ಸರ್ x ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ -1, -1/3 ಬರುತ್ತೆ. ಅಂದ್ರೆ ಆನ್ಸರ್ ಎ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ ಒಂದು 12th one. ದ ಸೊಲ್ಯೂಷನ್ ಸೆಟ್ ಆಫ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿದಾರೆ. ಹೌದಾ? x plus 2y greater than or equal to 11, 3x plus 4y less than or equal to 30, 2x plus 5y less than or equal to 30. Next, x greater than or equal to 0, y greater than or equal to 0. ಹೌದಾ? ನೋಡಿ, ಈ ತರದ್ ಏನಾದ್ರು ಪ್ರಾಬ್ಲಮ್ ಕೇಳಿದ್ರು ಅಂದ್ರೆ ಎಕ್ಸ್ ಮತ್ತೆ ವೈಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ಲ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗುದು. ಯಾವ ಸ್ಯಾಟಿಸ್ಫೈ ಆಗುತ್ತೆ ಅದು ಆನ್ಸರ್ ಅಷ್ಟೇ. ಅಂದ್ರೆ ನೋಡಿ, ಫಸ್ಟ್ ಆಪ್ಷನ್ 2, 3 ಕೊಟ್ಟಿದ್ದಾರೆ. ಹೌದಾ? ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, 2 + 3 2s are 6 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ಅಂತಿದೆ. ಅಂದ್ರೆ 8 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ತಪ್ಪಾಗತ್ತಲ್ಲ. ಈಗ ಎ ಅಂತೂ ಬರಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡೋದು. 3, 2 ಇದೆ, ಅದನ್ನು ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 3 + 4 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ಅಂದ್ರೆ 7 ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ಆಗುತ್ತೆ. ಇದು ತಪ್ಪಾಗುತ್ತೆ. ಸಿ ಚೆಕ್ ಮಾಡ್ತೀನಿ. 3, 4 3 + 8 ಹೌದಾ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 11 ಅಂದ್ರೆ 11 ಈಕ್ವಲ್ ಟು 11 ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಚೆಕ್ ಮಾಡ್ತೀನಿ ನೋಡಿ. 9 + 16 ಲೆಸ್ ದೆನ್ ಆರ್ ಈಕ್ವಲ್ ಟು 30 ಅಂದ್ರೆ 25 is less than 30. ಇದಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. 6 + 20 ಲೆಸ್ ದೆನ್ ಆರ್ ಈಕ್ವಲ್ ಟು 30 ಅಂದ್ರೆ 26 is less than 30. ಇದಕ್ಕೂ ಸ್ಯಾಟಿಸ್ಫೈ ಆಗ್ತದೆ. ಮತ್ತೆ ಎಕ್ಸ್ ಪಾಸಿಟಿವ್ ಇದೆ, ವೈನು ಪಾಸಿಟಿವ್ ಇದೆ, ಎಲ್ಲದಕ್ಕೂ ಸ್ಯಾಟಿಸ್ಫೈ ಆಗುತ್ತಾನೆ. ಲೈಕ್ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಈ ತರದ್ ಯಾವುದೇ ಕೊಟ್ರು ಅಂದ್ರು ಆನ್ಸರ್ ಟು ಕ್ವಶನ್ ಹೋಗ್ಬಿಡಿ, ಈಸಿ ಆಗುತ್ತೆ. ಆಯ್ತಲ್ಲ? ನೆಕ್ಸ್ಟ್ 13. ನೋಡಿ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ, ಎಕ್ಸ್ ವೈ ಅಂತಾನೆ ಕೊಡ್ಬೇಕಂತೇನಿಲ್ಲ. ಎಷ್ಟೊಂದ್ಸಲ ನಿಮಗೆ ಕಾಂಪಿಟೇಟಿವ್ ಅಲ್ಲಿ x1 y1 ಈ ತರ ಕೊಡ್ತಾ ಇರ್ತಾರೆ, ಅಥವಾ x1 x2. ಹೌದಾ? ಅಂದ್ರೆ ಒಂದನ್ನ ಎಕ್ಸ್ ಅನ್ಕೋಬೇಕು, ಇನ್ನೊಂದನ್ನ ವೈ ಅನ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕಷ್ಟೇ. ಆಯ್ತಲ್ಲ? ಇಲ್ಲಿ ಒಟ್ಟು 2 ವೇರಿಯೇಬಲ್ ಇರೋದು ಕೊಡ್ಬೋದು. ಮ್ಯಾಕ್ಸಿಮೈಸ್ ಅಂತ ಹೇಳಿದ್ದಾರೆ. z is equal to ನೋಡಿ, x1 ನ x, x2 ನ y ಅನ್ಕೊಂಡೆ ಅಂದ್ರೆ z is equal to x plus y ಕೊಟ್ಟಾಗೆ. ಹೌದಾ? ಸಬ್ಜೆಕ್ಟ್ ಟು ದ ಕನ್ಸ್ಟೆಂಟ್ಸ್ x plus 2y less than or equal to 2000, x plus y is equal less than or equal to 1500, x2 ಅಂದ್ರೆ y less than or equal to 1600, x1 ಅಂದ್ರೆ x greater than or equal to 0. ಹೌದಾ? ನೋಡಿ, ಇಷ್ಟನ್ನು ಥಿಂಕ್ ಮಾಡ್ಕೊಂಡ್ಬಿಟ್ಟಲ್ಲಿ ರೀಜನ್ ಬರ್ಕೋಬೇಕಷ್ಟೆ. ಹೌದಾ? ನೋಡಿ, ಇಷ್ಟಕ್ಕೂ ಡಯಾಗ್ರಾಮ್ ಬರೀಲೇಬೇಕು.
ನೋಡಿ ಇಲ್ಲಿ ಯಾವ ತರ ಬರ್ಬೋದು ಅಂತ ಹೇಳಿದ್ರೆ, ನೋಡಿ ಇದನ್ನ ಎಕ್ಸ್ ಆಕ್ಸಿಸ್, ಇದನ್ನ ವೈ ಆಕ್ಸಿಸ್. ಹೌದಾ? ನೋಡಿ ಈಗ ಫಸ್ಟ್ ಒನ್ನಿಗೆ ಎಕ್ಸಿಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ y ಈಕ್ವಲ್ ಟು 1000 ಆಗ್ಬಿಡುತ್ತೆ ತಾನೆ. ಹೌದಾ? ಇದನ್ನೇ 1000 ಅನ್ಕೊಂಡಿದ್ದೆ ಅನ್ಕೊಳ್ಳಿ. ನೋಡಿ ಇದನ್ನ 1000 ಅನ್ಕೊಂಡಿರ್ತೀನಿ. ಹೌದಾ? ಈಗ ನೋಡಿ ವೈಗೆ ಏನಾದ್ರು 0 ತಗೊಂಡೆ ಅಂದ್ರೆ ಎಕ್ಸ್ 2000 ಆಗುತ್ತೆ. ಇದನ್ನ 2000 ಅನ್ಕೊಂಡೆ ಅನ್ಕೊಳ್ಳಿ. ಹೌದಾ? ಹಾಗಾದ್ರೆ ಒಂದು ಲೈನ್ ಇಂದ ಈಕ್ವೇಶನ್ ಈ ತರ ಹೇಗೋ ಬರುತ್ತೆ. ಈ ತರ ಹೇಗೋ ಒಂದು ಲೈನ್ ಇಂದ ಈಕ್ವೇಶನ್ ಬರ್ಬೋದು. ಹೌದಾ? ಇದೇನು ಅಂದ್ರೆ ಎಕ್ಸ್ ಪ್ಲಸ್ 2y ಲೆಸ್ ದೇನ್ ಆರ್ ಈಕ್ವಲ್ ಟು 2000 ಇದು. ಹೌದಾ? ನೆಕ್ಸ್ಟ್ ನೋಡಿ ಇನ್ನೊಂದು ಎಕ್ಸ್ ಪ್ಲಸ್ ವೈ ಲೆಸ್ ದೇನ್ ಆರ್ ಈಕ್ವಲ್ ಟು 1500 ಇದೆ. ಹೌದಾ? ನೋಡಿ ಈಗ ಎಕ್ಸ್ ಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ y 1500 ಆಗುತ್ತೆ. ಇದನ್ನ 1500 ಅಂತ ತಗೊಂತೀನಿ. ನೋಡಿ y 0 ಬರ್ಕೊಂಡೆ ಅಂದ್ರೆ ಎಕ್ಸ್ 1500 ತಾನೆ. ಇದನ್ನ 1500 ಅನ್ಕೊಂಡೆ ಅಂದ್ರೆ ಇನ್ನೊಂದು ಲೈನ್ ಈ ತರ ಹೇಗೋ ಬರ್ಬೋದು. ಇದೇನು ಎಕ್ಸ್ ಪ್ಲಸ್ ವೈ ಲೆಸ್ ದೇನ್ ಆರ್ ಈಕ್ವಲ್ ಟು 1500. ಹೌದಾ? ನೋಡಿ ವೈ ಲೆಸ್ ದೇನ್ ಆರ್ ಈಕ್ವಲ್ ಟು 1600 ಅಂತ ಹೇಳಿದಾರೆ. ನೋಡಿ ಇನ್ನೊಂದು ಲೈನ್ ಬರ್ಕೊಂತೀನಿ ಹಾಗಾದ್ರೆ. ನೋಡಿ ಇದು 1600 ಅನ್ಕೊಂಡೆ ಅಂದ್ರೆ ಇನ್ನೊಂದು ಲೈನ್ ಈ ತರ ಹೇಗೋ ಬರ್ಬೋದು. ಇದು ವೈ ಲೆಸ್ ದೇನ್ ಆರ್ ಈಕ್ವಲ್ ಟು 1600. ಹೌದಾ? ಮತ್ತೆ ನೋಡಿ ಇನ್ನೊಂದು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ಅಪ್ವರ್ಡ್ಸ್ ಬರುತ್ತೆ. ಹೌದಾ? ಸರಿ, ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ಈಗ ಬರುತ್ತೆ. ಹೌದಾ? ನೋಡಿ ಇಷ್ಟನ್ನು ಯೂಸ್ ಮಾಡ್ಕೊಂಡು ರೀಜನ್ ಬರೆಯೋಕೆ ಟ್ರೈ ಮಾಡಬೇಕು. ನೋಡಿ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂದ್ರೆ ರೈಟ್ ಸೈಡ್ ಬರುತ್ತೆ. ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1600 ಅಂತ ಹೇಳಿದ್ರೆ ಈಗ ಡೌನ್ವರ್ಡ್ಸ್ ಬರ್ಬೋದು. ಹೌದಾ? ನೆಕ್ಸ್ಟ್ ನೋಡಿ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 1500. ವೈಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1500 ತಾನೆ. ಹೌದಾ? ನೋಡಿ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1500 ಈ ಕಡೆ ಬರುತ್ತೆ. ಎಕ್ಸ್ ಲೆಸ್ ದೆನ್ 2000 ಅಂದ್ರೆ ಇದನ್ನು ಈ ಕಡೆ ಬರುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರ್ಬೋದು ನಮಗೆ? ನೋಡಿ ಇದು ಬರುತ್ತಲ್ಲ ರೀಜನ್. ಹೌದಾ? ನೋಡಿ ಇದು ರೀಜನ್. ನೋಡಿ ರೀಜನ್ ಬರುತ್ತೆ ಅಂದ್ರೆ ಇದು ಇಷ್ಟು ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳ್ತಿದ್ವಿ. ಒಂದಿದು, ಇನ್ನೊಂದಿದು, ಇನ್ನೊಂದಿದು, ಇನ್ನೊಂದು 0,0. ಹೌದಾ? ನೋಡಿ ಡೈರೆಕ್ಟ್ ನಾವು ಗ್ರಾಫ್ ಬರ್ಕೊಂಡ್ವಿ ಅಂದ್ರೆ ಈ ಪಾಯಿಂಟ್ ನ ಈಸಿಯಾಗಿ ಬರಿಬೋದಿತ್ತು. ಹೌದಾ? ಆದ್ರೆ ಇಲ್ಲಿ ನಾವು ಈಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಕೊಂಡೇ ಬರಿಬೇಕು. ಆಯ್ತಲ್ಲ? ನೋಡಿ ಈಕ್ವೇಶನ್ ನ ಸಿಂಪ್ಲಿಫೈ ಮಾಡ್ಕೋಬೇಕು, ಇಲ್ಲಾಂದ್ರೆ ಸ್ವಲ್ಪ ಗೆಸ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಯಾಕಂದ್ರೆ ನೋಡಿ ಈ ಪಾಯಿಂಟ್ 1500 ಕಿಂತ ಸ್ವಲ್ಪ ಕಮ್ಮಿ ಇದೆ. 1000 ಬರುತ್ತೆ ಅನ್ಕೊಂಡೆ ಅಂದ್ರೆ ಎಕ್ಸ್ 1000 ಅನ್ಕೊಂಡೆ ಅಂದ್ರೆ ವೈ 500 ಆಗ್ಬೇಕು. ಅದು ಇದಕ್ಕೂ ಸ್ಯಾಟಿಸ್ಫೈ ಆಗುತ್ತಾ ನೋಡಿ. ಎಕ್ಸ್ 1000 ತಗೊಂಡೆ ಅಂದ್ರೆ ವೈ 500. 500 ಟು 1000. 1000 ಪ್ಲಸ್ 1000 ಅಂದ್ರೆ 2000. ಸ್ಯಾಟಿಸ್ಫೈ ಆಗುತ್ತಾನೆ? ಅದ್ರ ಇದೇನಾಗಿರುತ್ತೆ ಅಂದ್ರೆ ಇದು 1000,500 ಬರ್ತದೆ. ಹೌದಾ? ಹಾಗೆ ನೋಡಿ ಕಾರ್ನರ್ ಪಾಯಿಂಟ್ಸ್ ಏನೇನು ಬರಿಬಹುದು ಅಂದ್ರೆ therefore ಕಾರ್ನರ್ ಪಾಯಿಂಟ್ಸ್ ಆರ್ 0,0. ಇದು y ಕೋಆರ್ಡಿನೇಟ್ ಅಲ್ಲ, 0,1000. ನೆಕ್ಸ್ಟ್ 1500,0. ಇನ್ನೊಂದು 1000,500. ಹೌದಾ? LPP ಕರೆಕ್ಟ್ ಆಗಿ ಗೊತ್ತಿರ್ಬೇಕಷ್ಟೇ. ನೋಡಿ ಝೆಡ್ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ತಾನೆ. ಹಾಗಾದ್ರೆ ಯಾವ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ಬರುತ್ತೆ ಚೆಕ್ ಮಾಡೋದಷ್ಟೇ. ಹೌದಾ? ನೋಡಿ ಇಲ್ಲಿ ಕೊಟ್ಟಿರೋದೇನು, ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಲ್ಲ, ಗಿವನ್ ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಹೌದಾ? ಅಂದ್ರೆ 0,0 ಚೆಕ್ ಮಾಡಿದೆ ಅಂದ್ರೆ ಝೆಡ್ ಇಸ್ ಈಕ್ವಲ್ ಟು 0 ಪ್ಲಸ್ 0 ಆಗ್ಬಿಟ್ಟು 0. 0,1000 ಚೆಕ್ ಮಾಡಿದೆ ಅಂದ್ರೆ ಝೆಡ್ ಇಸ್ ಈಕ್ವಲ್ ಟು 0 ಪ್ಲಸ್ 1000 ಅಂದ್ರೆ 1000 ಬರುತ್ತೆ.
1500, 0 ಚೆಕ್ ಮಾಡಿದೆ ಅಂದ್ರೆ z is equal to 1500 plus 0 ಅಂತ ಹೇಳಿದ್ರೆ 1500 ಬಂತು. 1000, 500 ಚೆಕ್ ಮಾಡಿದ್ವಿ ಅಂದ್ರೆ z ಏನಾಗುತ್ತೆ 1000 plus 500 ಅಂದ್ರೆ 1500. ಹೌದಾ? ನೋಡಿ ಇಲ್ಲಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ಎರಡು ಕಡೆ ಮ್ಯಾಕ್ಸಿಮಮ್ ಬರ್ತಾ ಇದೆ ಅಂದ್ರೆ ಯಾವಾಗಾದ್ರೂ ಎರಡು ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ಬರುತ್ತೆ ಅಂದ್ರೆ ನಮ್ಗೆ ಇಂಪಾರ್ಟೆಂಟ್ ಐಡಿಯಾ ಏನ್ ಗೊತ್ತಿರ್ಲಿ ಅಂದ್ರೆ z is maximum on the line joining the points ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಗೊತ್ತಿರ್ಬೇಕು ನಮಗೆ, therefore z maximum is equal to 1500, ಹೌದಾ, obtained on the line joining the points 1500, 0 and 1000, 500. ನೋಡಿ ಇಷ್ಟು ಬರುತ್ತೆ, ಗೊತ್ತಿರ್ಬೇಕು. ಮತ್ತೆ ನೋಡಿ ಎರಡೇ ಪಾಯಿಂಟ್ ಹತ್ರ ಬರುತ್ತೆ ಅಂದ್ರೆ ತಪ್ಪಾಗ್ಬಿಡುತ್ತೆ. ಕಂಪ್ಲೀಟ್ ಆ ಎರಡು ಪಾಯಿಂಟ್ ಜಾಯಿನ್ ಮಾಡಿದಾಗ ಒಂದು ಲೈನ್ ಬರುತ್ತಲ್ಲ, ಆ ಲೈನ್ ಅಲ್ಲಿ ಕಂಪ್ಲೀಟ್ ಇರುತ್ತೆ ಅಷ್ಟೇ. ಗೊತ್ತಲ್ಲ ಇಲ್ಲಿ, ಅದಕ್ಕೆ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಬರಿಬಹುದು ನೋಡಿ, ನೋ ಫೀಸಬಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇಲ್ಲ ಸೊಲ್ಯೂಷನ್ ಎಕ್ಸಿಸ್ಟ್ ಆಗ್ತದೆ, ಹಾಗೆ ಎ ಅಂತೂ ತಪ್ಪಾಗುತ್ತೆ. ಯೂನಿಕ್ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನೋಡಿ ಯೂನಿಕ್ ಇಲ್ಲ, ಇಲ್ಲಿ ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಬರುತ್ತೆ, ಅದಕ್ಕೆ ಯೂನಿಕ್ ಅಂತೂ ಬರಲ್ಲ. ಎ ಫೈನೈಟ್ ನಂಬರ್ ಆಫ್ ಆಪ್ಟಿಮಲ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಇನ್ಫೈನೈಟ್ ಬರುತ್ತೆ, ಯಾಕಂದ್ರೆ ಮತ್ತೆ ಇಲ್ಲಿ ಎರಡೇ ಎರಡು ಇದೆ ಅಂತ ಹೇಳಿ ಫೈನೈಟ್ ಬರದೆ ತಪ್ಪಾಗ್ಬಿಡುತ್ತೆ. ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂತ ಹೇಳ್ತಿದ್ವಿ, ಲೈನ್ ಜಾಯಿನಿಂಗ್ ದ ಪಾಯಿಂಟ್ಸ್ ಅಂದ್ರೆ ಒಂದು ಲೈನ್ ಮೇಲೆ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಬರುತ್ತೆ, ಅದಕ್ಕೆ ಸಿನು ತಪ್ಪಾಗುತ್ತೆ. ನೋಡಿ ಇನ್ಫೈನೈಟ್ ನಂಬರ್ ಆಫ್ ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಆನ್ಸರ್ ಡಿ ಬರುತ್ತೆ. ಹೌದಾ? ನೋಡಿ ಎಷ್ಟೊಂದ್ಸಲ ಕೇಳಿದಾರೆ ಇದನ್ನ, ಈ ಐಡಿಯಾ ಯೂಸ್ ಮಾಡೋಂಥದ್ದು ಗೊತ್ತಿರ್ಬೇಕು. ಅಂದ್ರೆ ಇಫ್ ದೇರ್ ಎಕ್ಸಿಸ್ಟ್ ಆಪ್ಟಿಮಲ್ ಸೊಲ್ಯೂಷನ್ ಅಟ್ 2 ಪಾಯಿಂಟ್ಸ್ ಆಯ್ತು ಅಂದ್ರೆ then there exists optimal solution at infinitely many points ಬರಿಬೇಕು. ಆಯ್ತಲ್ಲ, 2 ಪಾಯಿಂಟ್ಸ್ ಹತ್ರ ಏನಾದ್ರು ಆಪ್ಟಿಮಲ್ ಸೊಲ್ಯೂಷನ್ಸ್ ಬಂತು ಅಂದ್ರೆ ಇನ್ಫೈನೈಟ್ಲಿ ಮೆನಿ ಪಾಯಿಂಟ್ಸ್ ಹತ್ರ ಇರುತ್ತೆ. ಆಯ್ತಲ್ಲ, ಇಲ್ಲಿ ಅದಕ್ಕೆ ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಒಂದು ನೋಡಿ 14. The area of the feasible region for the following constraints ಅಂತ ಹೇಳಿದ್ದಾರೆ. ಹೌದಾ? ಬೌಂಡೆಡ್, ಅನ್ಬೌಂಡೆಡ್, ಕಾನ್ವೆಕ್ಸ್, ಕಾನ್ಕೇವ್ ಅಂತ ಹೇಳಿದ್ದಾರೆ. ನೋಡ್ಕೊಳ್ಳಿ ಫಸ್ಟ್. 3y plus x greater than or equal to 3. Next, x greater than or equal to 10, y greater than or equal to 0. ಇದಕ್ಕೆ ನೋಡಿ ಡೈರೆಕ್ಟ್ ಡಯಾಗ್ರಾಮ್ ಬರ್ಕೊಳ್ಳೋದಷ್ಟೇ, ಈಸಿಯಾಗಿ ಬರೀಬಹುದು. ಫಸ್ಟ್ ಈ ಲೈನ್ ಬರಿಬೇಕು ಅಂದ್ರೆ ಎಕ್ಸ್ 0 ತಗೊಂಡೆ ಅಂದ್ರೆ y 1 ಆಗ್ಬಿಡುತ್ತಲ್ಲ, y ಗೆ ಇದು 1 ಅಂತ ತಗೊಂತೀನಿ. y 0 ಬರ್ಕೊಂಡೆ ಅಂದ್ರೆ x 3 ಆಗುತ್ತೆ, ಇಲ್ಲೆಲ್ಲ 3 ತಗೊಂಡೆ ಅಂದ್ರೆ ಒಂದ್ ಲೈನ್ ಈ ತರ ಬರುತ್ತೆ. 3y plus x greater than or equal to 3 ಇದು. ನೆಕ್ಸ್ಟ್ ನೋಡಿ x greater than or equal to 10. ಹೌದಾ? ಅಂದ್ರೆ x greater than or equal to 10 ಅಂದ್ರೆ ಇಲ್ಲೆಲ್ಲ 10 ಬರುತ್ತೆ ಅನ್ಕೊಂತೀನಿ ಜಸ್ಟ್. ಇದು ಇನ್ನು x greater than or equal to 10 ತಗೊಂತೀನಿ, ಇನ್ನ 10 ಅಂತ ತಗೊಂಡ್ವಿ ಅಂದ್ರೆ y greater than or equal to 0 ಅಂದ್ರೆ ಇದೆ, ಅಂದ್ರೆ ಈ ತರ ಬರುತ್ತೆ. ಹೌದಾ? ನೋಡಿ ಇದು ಮೂರು ಬರೋವಂಥದ್ದು ರೀಜನ್ ನೋಡ್ಕೋಬೇಕಷ್ಟೇ. ನೋಡಿ ಇಲ್ಲಿ y 0 ಬರ್ಕೊಂಡ್ರೆ x greater than or equal to 3 ಅಂದ್ರೆ ಈ ಕಡೆ ಬರ್ಬೇಕು ತಾನೆ. ಹಾಗೆ ನೋಡಿ ಮೂರು ಬರುವಂತ ರೀಜನ್ ಇದು ಈ ಕಡೆ ಬರುತ್ತೆ. x greater than or equal to 10 ಅಂದ್ರೆ ಈ ಕಡೆ ಬರುತ್ತೆ. ಹೌದಾ? y greater than or equal to 0 ಅಂದ್ರೆ ಇದು, ಅಂದ್ರೆ ಇದು ಬರುತ್ತೆ ರೀಜನ್. ನೋಡಿ ರೀಜನ್ ಗೆ ಅನ್ಬೌಂಡೆಡ್ ರೀಜನ್ ಅಂತ ಹೇಳ್ತೀವಿ. ನೋಡಿ ಅನ್ಬೌಂಡೆಡ್ ಅಂತ ಹೇಳಿದ್ರೆ ನಾವೊಂದು ಸರ್ಕಲ್ ಬರ್ಕೊಂಡ್ವಿ ಅಂದ್ರೆ ರೀಜನ್ ಕಂಪ್ಲೀಟ್ ಸರ್ಕಲ್ ಒಳಗೆ ಬಂತು ಅಂದ್ರೆ ಅದಕ್ಕೆ ಬೌಂಡೆಡ್ ರೀಜನ್ ಅಂತ ಹೇಳ್ತೀವಿ, ಇಲ್ಲಾಂದ್ರೆ ಅನ್ಬೌಂಡೆಡ್ ಆಗುತ್ತೆ. ಹೌದಾ? ಅದಕ್ಕೆ ಇಲ್ಲಿಗೆ ಅನ್ಬೌಂಡೆಡ್ ಬರುತ್ತೆ, ಆಪ್ಷನ್ ಬಿ ಅಷ್ಟೇ ಇದು. ಹೌದಾ? ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ 15. ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್
ಅಟೈನ್ಡ್ ಅಟ್ ದ ಪಾಯಿಂಟ್ ಅಂತ ಹೇಳಿದ್ದಾರೆ. ನೋಡಿ ಯಾವಾಗ್ಲೂ ಅಷ್ಟೇ ಆಪ್ಟಿಮಲ್ ವ್ಯಾಲ್ಯೂ ಅಥವಾ ಆಪ್ಟಿಮಲ್ ಸೊಲ್ಯೂಷನ್ ಯಾವಾಗ್ಲೂ ಎಲ್ಲಿ ಬರುತ್ತೆ ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ಹತ್ರನೇ ಬರುತ್ತೆ. ಆಯ್ತಲ್ಲ, ಅಂದ್ರೆ ದ ಆಪ್ಟಿಮಲ್ ವ್ಯಾಲ್ಯೂ ಆಫ್ ದ ಆಬ್ಜೆಕ್ಟಿವ್ ಫಂಕ್ಷನ್ ಈಸ್ ಅಟೆಂಡೆಡ್ ಅಟ್ ದ ಪಾಯಿಂಟ್ ಅಂತ ಹೇಳಿದರೆ ಗಿವನ್ ಬೈ ಇಂಟರ್ಸೆಕ್ಷನ್ ಆಫ್ ಇನ್ ಈಕ್ವೇಶನ್ ವಿತ್ ಆಕ್ಸಸ್ ಓನ್ಲಿ, given by intersection of in equation with x axis only, given by corner points of the feasible region, none of ABC ಅಂತ ಹೇಳಿದ್ದಾರೆ. ಅಂದ್ರೆ ನೋಡಿ ಇಲ್ಲಿ given by corner points of the feasible region, ಯಾವಾಗಲೂ ಕಾರ್ನರ್ ಪಾಯಿಂಟ್ಸ್ ಹತ್ರನೇ ಬರಬೇಕು, ಮತ್ತೆ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಎಕ್ಸ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಬರಬೇಕು ಅಂತ ಏನೂ ಇಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೇ ತಗೊಂಡೆ ಅಂದ್ರೆ ಇದು ಇಂಟರ್ಸೆಕ್ಷನ್ ಪಾಯಿಂಟ್ ಆನ್ ಎಕ್ಸ್ ಆಕ್ಸಿಸ್ ತಾನೆ, ಅದು ನಮಗೆ ರೀಜನ್ ಅಲ್ಲೇ ಬರಲ್ಲ ಅದು, ಹೌದಾ? ಈ ತರ ಎಷ್ಟೊಂದು ಪಾಯಿಂಟ್ಸ್ ರೀಜನ್ ಇಂದ ಹೊರಗೆ ಹೋಗ್ಬೋದು, ಅದು ಡಿಪೆಂಡ್ಸ್ ಆನ್ ಪ್ರಾಬ್ಲಮ್. ಅದು ಅದಕ್ಕೆ ಗೊತ್ತಿರಬೇಕು ಯಾವಾಗ್ಲೂ ನಮಗೆ ಫೀಸಬಲ್ ಸೊಲ್ಯೂಷನ್ ಅಥವಾ ಆಪ್ಟಿಮಲ್ ಸೊಲ್ಯೂಷನ್. ಆಪ್ಟಿಮಲ್ ಸೊಲ್ಯೂಷನ್ ಅಂದ್ರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ಆಬ್ಜೆಕ್ಟಿವ್ ಫಂಕ್ಷನ್ ಅದು, ಹೌದಾ? ಅದು ನಮಗೆ ಯಾವಾಗ್ಲೂ ಕಾರ್ನರ್ ಪಾಯಿಂಟ್ಸ್ ಹತ್ರನೇ ಎಕ್ಸಿಸ್ಟ್ ಆಗುತ್ತೆ ಅಷ್ಟೇ. ಆಯ್ತಲ್ಲ, ಇಲ್ಲಿ ಅದಕ್ಕೆ ಆನ್ಸರ್ ಸಿ ಬರುತ್ತೆ 15ಗೆ. ಆಯ್ತಲ್ಲ, ನೆಕ್ಸ್ಟ್ ಒಂದು 16 ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ನೋಡಿ ಇದೆಲ್ಲದಕ್ಕೂ ಡಯಾಗ್ರಾಮ್ ಬರ್ಕೊಂಡೆ ಟ್ರೈ ಮಾಡಬೇಕು. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಇಸ್ ಈಕ್ವಲ್ ಟು 10x plus 6y subject to the constraints x greater than or equal to 0, y greater than or equal to 0, x plus y less than or equal to 12, 2x plus y less than or equal to 20. ಹೌದಾ? ನೋಡಿ ಈಸಿಯಾಗಿ ಮಾಡ್ಬೋದು. ಡಯಾಗ್ರಾಮ್ ತಗೊಂಡ್ಬಿಡ್ತೀವಿ. x greater than or equal to 0, y greater than or equal to 0 ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಬಂದ್ಬಿಡ್ತು, ಹೌದಾ? ಇದು ನೋಡಿ y ಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ x 12 ಬರುತ್ತೆ. ಇಲ್ಲೆಲ್ಲ 12 ಇದೆ ಅಂತ ತಗೊಂತೀನಿ. x ಗೆ 0 ಬರ್ಕೊಂಡೆ ಅಂದ್ರೆ y ನು 12 ಆಗುತ್ತೆ, ಹೌದಾ? ಅಂದ್ರೆ ಒಂದ್ ಲೈನ್ ಈ ತರ ಹೇಗೋ ಬರುತ್ತೆ. ಹೌದಾ? ಅಂದ್ರೆ ಇದು x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 12 ಇದೆ, ಹೌದಾ? ನೋಡಿ y ಗೆ 0 ಬರ್ಕೊಂಡೆ ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 10 ಅಂದ್ರೆ x ಈಕ್ವಲ್ ಟು 10 ಬರುತ್ತೆ ಇನ್ನೊಂದಕ್ಕೆ. ಇನ್ನ 10 ಅಂತ ತಗೊಂತೀನಿ. ನೋಡಿ x ಗೆ 0 ಬರ್ಕೊಂಡೆ ಅಂದ್ರೆ y 20 ಆಗ್ತಿದೆ, ಹೌದಾ? ನೋಡಿ y 20 ಬರುತ್ತೆ ಅಂದ್ರೆ ಇಲ್ಲಿ ಈ ತರ ಹೇಗೋ ಬರ್ಬೋದು. ಇದನ್ನ 20 ಅಂತ ತಗೊಂತೀನಿ ಈಗ. ಅದು ನೋಡಿ ಗ್ರಾಫ್ ಲೈನ್ ಈ ತರ ಬರುತ್ತೆ ಅಷ್ಟೇ. ಇದು 2x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 20, ಹೌದಾ? ನೋಡಿ ಕಾರ್ನರ್ ಪಾಯಿಂಟ್ಸ್ ನ ಚೆಕ್ ಮಾಡ್ಬೇಕು. ಇಲ್ಲಿ y ಗೆ 0 ಬರ್ಕೊಂಡೆ ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 10 ತಾನೆ. ಲೆಸ್ ದೆನ್ 10 ಅಂದ್ರೆ ಈ ಕಡೆ ಬರುತ್ತೆ ಇದು. x ಪ್ಲಸ್ y ಗೆ y ಗೆ 0 ಬರ್ಕೊಂಡೆ ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 12, ಲೆಸ್ ದೆನ್ 12 ಅಂದ್ರೆ ಲೆಫ್ಟ್ ಸೈಡ್ ಬರಬೇಕಲ್ಲ, ಈ ತರ ಬರುತ್ತೆ. ಅದು ನೋಡಿ ಎರಡಕ್ಕೂ ಕಾಮನ್ ಇರೋ ತಗೊಂಡ್ಬಿಡ್ತೀನಿ. ಇದಲ್ಲ, ಇದು ರೀಜನ್. ಕಾರ್ನರ್ ಪಾಯಿಂಟ್ಸ್ ನೋಡಿ, ಒಂದು 0,12, ಇನ್ನೊಂದು 0,0, ಇನ್ನೊಂದು 10,0, ಇನ್ನೊಂದು ಇದು ಬರುತ್ತೆ. ಇದು ಎರಡದು ಇಂಟರ್ಸೆಕ್ಷನ್ ಪಾಯಿಂಟ್, ಹೌದಾ? ನೋಡಿ ಇಲ್ಲಿ ಗೆಸ್ ಮಾಡಕ್ ಟ್ರೈ ಮಾಡ್ಬೋದು. ಗೆಸ್ ಮಾಡಕ್ ಗೊತ್ತಾಗಲ್ಲ ಅಂದ್ರೆ ಎರಡನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಬರುತ್ತೆ. ಈಗ ನೋಡಿ ಒಂದ್ ಏನಿರೋದಲ್ಲಿ 2x ಪ್ಲಸ್ ವೈ ಈಕ್ವಲ್ ಟು 20 ಇದೆ, ಇನ್ನೊಂದು x ಪ್ಲಸ್ ವೈ ಈಕ್ವಲ್ ಟು 12. ಸಬ್ಟ್ರಾಕ್ಟ್ ಮಾಡಿದೆ ಅಂದ್ರೆ x y ಕ್ಯಾನ್ಸಲ್ ಆಯ್ತು. 20 ಮೈನಸ್ 12 ಅಂದ್ರೆ 8. x ಗೆ 8 ಬಂತು ಅಂದ್ರೆ y ಈಕ್ವಲ್ ಟು 4. ಸರ್ ಈ ಪಾಯಿಂಟ್ ಏನಾಗುತ್ತೆ ಅಂದ್ರೆ 8,4 ಬರುತ್ತೆ ಅಷ್ಟೇ, ಹೌದಾ? ನೋಡಿ ಇಷ್ಟು ಪಾಯಿಂಟ್ ಹತ್ರ ಏನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ನೋಡಿ ಆಬ್ವಿಯಸ್ಲಿ 0,0 ಅಂತ ಆಗಲ್ಲ, ಯಾಕಂದ್ರೆ ಮಿನಿಮಮ್ ವ್ಯಾಲ್ಯೂ ಆಗ್ಬಿಡುತ್ತದು. ನೋಡಿ 0,12 ಚೆಕ್ ಮಾಡಿದೆ ಅಂದ್ರೆ z ವ್ಯಾಲ್ಯೂ ಏನಾಗ್ಬೋದು 0 ಪ್ಲಸ್ 72 ಅಂದ್ರೆ 72 ಬರ್ತದೆ, ಹೌದಾ? ನೆಕ್ಸ್ಟ್ ಅದೇ ತರ ಎಲ್ಲದನ್ನು ಚೆಕ್ ಮಾಡ್ಕೊಂತ ಹೋಗ್ಬೇಕು. ಇನ್ನೊಂದು 10,0 ತಗೊಂಡೆ ಅಂದ್ರೆ z ಇಸ್ ಈಕ್ವಲ್ ಟು 100 ಪ್ಲಸ್ 0 ಅಂದ್ರೆ 100 ಬಂತು.
ಇನ್ನೊಂದು 8,4 ಹೌದಾ 8,4 ಹತ್ರ ಏನಾಗುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೇ 80 ಪ್ಲಸ್ 24 ಅಂದ್ರೆ 104 ಹೌದಾ ನೋಡಿ 104 ಹೈಯೆಸ್ಟ್ ಬರುತ್ತೆ ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ ಆಪ್ಷನ್ ಸಿ ಬರ್ತದೆ ಅಷ್ಟೇ ಹೌದಾ ಇದೊಂದು ಐಡಿಯಾ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ ಹೇಗೆ ಮಾಡ್ಕೋಬೇಕು ಅಂತೇಳಿ ಫಸ್ಟ್ ನೋಡಿ ಡಯಾಗ್ರಾಮ್ ಬರ್ಕೊಳ್ಳೇಬೇಕು ವಿತೌಟ್ ಡಯಾಗ್ರಾಮ್ ನ ಡೈರೆಕ್ಟ್ ಆಗಿ ಹೇಳಲಿಕ್ಕೆ ಬರಲ್ಲ ಇಲ್ಲಿ ಆಯ್ತಲ್ಲ ನೆಕ್ಸ್ಟ್ ನೋಡಿ 17 ನೋಡಿ ಇಲ್ಲೂ ಸೇಮ್ ಐಡಿಯಾ ಯೂಸ್ ಮಾಡೋಂಥದ್ದು ಇದೆ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z ಇಸ್ ಈಕ್ವಲ್ ಟು 9x plus 13y subject to constraints 2x plus 3y less than or equal to 18 2x plus y less than or equal to 10 x greater than or equal to 0 y greater than or equal to 0 ನೋಡಿ ಇದು ಈಸಿ ಇದೆ ಡಯಾಗ್ರಾಮ್ ಬರ್ಕೊಂಡ್ರೆ ಆಯ್ತು x greater than or equal to 0 y greater than or equal to 0 ಅಂದ್ರೆ ಇದನ್ನ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ ಹೌದಾ ಇದು ನೋಡಿ ಫಸ್ಟ್ ಲೈನ್ ನ ಯಾವ ತರ ಬರ್ಕೊಂತೀವಿ ಅಂತೇಳಿ ಇದನ್ನ y ಏನಾದ್ರು 0 ತಗೊಂಡೆ ಅಂದ್ರೆ x 9 ಆಗುತ್ತೆ ಹೌದಾ ಯಾಕಿದ್ನ 9 ಅನ್ಕೊಂತೀನಿ x ಗೆ 0 ತಗೊಂಡೆ ಅಂದ್ರೆ y 6 ಆಗುತ್ತೆ ಇದನ್ನ 6 ಅನ್ಕೊಂತೀನಿ ಹೌದಾ ಹಾಗಾದ್ರೆ ಈ ತರ ಹೇಗೋ ಬರ್ಬೋದು ಲೈನ್ 2x plus 3y less than or equal to 18 ಹೌದಾ ನೆಕ್ಸ್ಟ್ ನೋಡಿ ಇನ್ನೊಂದು ಲೈನ್ ಬರ್ಕೊಂತೀವಿ y ಗೆ 0 ತಗೊಂಡೆ ಅಂದ್ರೆ x 5 ಆಗತ್ತಲ್ಲ ಅಂದ್ರೆ 5 ಇಲ್ಲೆಲ್ಲೋ ಬರ್ಬೋದು x ಗೆ 0 ತಗೊಂಡೆ ಅಂದ್ರೆ y 10 ಆಗುತ್ತೆ ಇದು 10 ನೋಡಿ ಇನ್ನೊಂದು ಲೈನ್ ಈ ತರ ಹೇಗೋ ಬರುತ್ತೆ ಇದು 2x plus y less than or equal to 10 ಹೌದಾ 5 ಇದು ಹೌದಾ ಈ ನೋಡಿ ರೀಜನ್ ಇಂಪಾರ್ಟೆಂಟ್ ರೀಜನ್ ಹೇಗೆ ಬರೀಬಹುದು y 0 ಬರ್ಕೊಂಡ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದ್ರೆ ಒಂದು ಈ ಕಡೆ ಬರುತ್ತೆ ಇಲ್ಲಿ y 0 ಬರ್ಕೊಂಡ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 9 ತಾನೆ ಅಂದ್ರೆ ಇದನ್ನು ಲೆಫ್ಟ್ ಸೈಡ್ ಬರುತ್ತೆ ನೋಡಿ ಎರಡಕ್ಕೂ ಕಾಮನ್ ಇರೋದು ಅಂದ್ರೆ ಇದನ್ನ ಬರೀಬಹುದಲ್ಲ ಇದು 0,0 ಕಾರ್ನರ್ ಪಾಯಿಂಟ್ ಇದು 5,0 ಇದು 0,6 ಒಂದು ಬರುತ್ತೆ ಇದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇದು ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಕೊಟ್ಟಿರೋದು 2x plus 3y equal to 18 ಇನ್ನೊಂದು 2x plus y equal to 10 ನೋಡಿ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿದೆ ಅನ್ಕೊಳ್ಳಿ 2x ಕ್ಯಾನ್ಸಲ್ ಆಯ್ತು 3y minus y ಅಂದ್ರೆ 2y is equal to 8 ಬಂತು ಹೌದಾ ಅಂದ್ರೆ y is equal to 4 ಬರ್ತದೆ ಯಾವ್ದಾದ್ರು ಒಂದಕ್ಕೆ y equal to 4 ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಇದು ನೋಡಿ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ y equal to 4 2x plus 4 equal to 10 2x is equal to 6 x is equal to 3 ಬರುತ್ತೆ ಹೌದಾ ಅಂದ್ರೆ ಈ ಪಾಯಿಂಟ್ ಏನಾಗಿರುತ್ತೆ ಅಂದ್ರೆ 3,4 ಹೌದಾ ನೋಡಿ ಇಲ್ಲಿ ಏನ್ ಕೇಳಿರೋದು ಅಂದ್ರೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ ಹೌದಾ ಅದ್ರ ಎಲ್ಲಾ ಪಾಯಿಂಟ್ ಹತ್ರ ಚೆಕ್ ಮಾಡ್ಬೇಕು 0,0 ಹತ್ರ ಅಂತ ಮಿನಿಮಮ್ ಬಂದ್ಬಿಡುತ್ತೆ ನೋಡಿ 0,6 ಹತ್ರ ಏನ್ ಬರುತ್ತೆ ಚೆಕ್ ಮಾಡ್ತೀನಿ z equal 9 into 0 ಅಂದ್ರೆ 0 13 6 78 ಬರುತ್ತೆ ಹೌದಾ ಈ 78 ಆಯ್ತು 3,4 ಚೆಕ್ ಮಾಡ್ಕೊಂತೀನಿ 9 3 27 plus 13 4 52 ಹೌದಾ ಇದು 79 ಬರ್ತಾ ಇದೆ 5,0 ಚೆಕ್ ಮಾಡ್ಕೊಂತೀವಿ 9 5 45 plus 0 ಅಂದ್ರೆ 45 ಬರುತ್ತೆ ಹೌದಾ ಅಂದ್ರೆ ಹೈಯೆಸ್ಟ್ 79 ಬರುತ್ತಲ್ಲ ಅಂದ್ರೆ ಆಪ್ಷನ್ ಸಿ ಬರ್ತದೆ ಅಷ್ಟೇ ಆಯ್ತಲ್ಲ ನೆಕ್ಸ್ಟ್ ಒಂದು ಸೇಮ್ ಟೈಪ್ ಟ್ರೈ ಮಾಡಬೇಕು ನೋಡಿ ಇದೇ ತರದ್ ಎಷ್ಟೊಂದ್ಸಲ ಕೇಳಿದ್ದಾರೆ ಕಾಂಪಿಟೇಟಿವ್ಗೆ ಡಯಾಗ್ರಾಮ್ ಬರ್ಕೊಂಡೇ ಮಾಡ್ಬೇಕು ಹೌದಾ 18th ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ z is equal to
12x plus 3y ಅದು subject to the constraints x greater than or equal to 0, y greater than or equal to 0, x plus y less than or equal to 5 and 3x plus y less than or equal to 9. ಹೌದಾ? ಸೇಮ್ ಟೈಪ್ ಡಯಾಗ್ರಾಮ್ ಬರ್ಕೊಂಡ್ರೆ ಬರುತ್ತೆ. ನೋಡಿ ಇದು ಫಸ್ಟ್ ಎಕ್ಸ್ ಗೆ ಏನಾದ್ರು 0 ಬರ್ಕೊಂಡೆ ಅಂದ್ರೆ y 5 ಬರುತ್ತಲ್ಲ, ಇದು 5. y ಗೆ 0 ಬರ್ಕೊಂಡೆ ಅಂದ್ರೆ x 5 ಆಗುತ್ತೆ. ಹೌದಾ? ಅಂದ್ರೆ ಲೈನ್ ಈ ತರ ಇದೆ. ಅಂದ್ರೆ ಇದು x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಹೌದಾ? ನೆಕ್ಸ್ಟ್ ಇನ್ನೊಂದು ಲೈನ್ ತಗೊಂತೀವಿ. y ಗೆ 0 ಬರ್ಕೊಂಡೆ ಅಂದ್ರೆ 3x ಈಕ್ವಲ್ ಟು 9 ಅಂದ್ರೆ x ಈಕ್ವಲ್ ಟು 3 ಬರುತ್ತಲ್ಲ, ಇಲ್ಲೆಲ್ಲ ಬರ್ಬೋದು 3. x ಗೆ 0 ಬರ್ಕೊಂಡೆ ಅಂದ್ರೆ y 9 ಬರುತ್ತೆ. ಅಂದ್ರೆ ಈ ತರ ಇದೆ. ಇದು 3x ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 9. y ಗೆ 0 ಬರ್ಕೊಂಡೆ ಅಂದ್ರೆ x ಲೆಸ್ ದೆನ್ ಆರ್ ಈಕ್ವಲ್ ಟು 3 ತಾನೆ, ಅಂದ್ರೆ ಈ ಕಡೆ ಬರುತ್ತೆ. ಇಲ್ಲಿ y ಗೆ 0 ಬರ್ಕೊಂಡೆ ಅಂದ್ರೆ x ಇಸ್ ಲೆಸ್ ದೆನ್ 5. 5 ಗಿಂತ ಕಮ್ಮಿ ಅಂದ್ರೆ ಇದು ಈ ಕಡೆ ಬರುತ್ತೆ. ಹೌದಾ? ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಬರಬೇಕು, ರೀಜನ್ ಇದು ಬಂದ್ಬಿಡುತ್ತೆ. ಹೌದಾ? ನೋಡಿ ಕಾರ್ನರ್ ಪಾಯಿಂಟ್ಸ್ ಒಂದಂತೂ 3,0, ಇನ್ನೊಂದು 0,5, ಇನ್ನೊಂದು 0,0, ಇನ್ನೊಂದು ಈ ಪಾಯಿಂಟ್. ಹೌದಾ? ಈ ಪಾಯಿಂಟ್ ಏನಾಗ ಚೆಕ್ ಮಾಡಬೇಕು. ಅದಕ್ಕೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, ಇನ್ನೊಂದು 3x ಪ್ಲಸ್ ವೈ ಈಕ್ವಲ್ ಟು 9. ಎರಡನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಅವಾಗ y ಕ್ಯಾನ್ಸಲ್ ಆಗ್ಬಿಟ್ಟು 2x ಇಸ್ ಈಕ್ವಲ್ ಟು 9 ಮೈನಸ್ 5 ಅಂದ್ರೆ 4, x ಈಕ್ವಲ್ ಟು 2 ಬಂತು. ನೋಡಿ ಯಾವ್ದಾದ್ರು ಒಂದಕ್ಕೆ ಇದಕ್ಕೀಗ x ಗೆ 2 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ y ಈಕ್ವಲ್ ಟು 5 ಮೈನಸ್ 2 ಅಂದ್ರೆ 3 ಬರುತ್ತೆ. ಹಾಗಾದ್ರೆ ಪಾಯಿಂಟ್ 2,3. ಹೌದಾ? ನೋಡಿ ಇಲ್ಲೂ ಏನ್ ಕೇಳಿರೋದು, ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಹೌದಾ? ಅದ್ರ ಒಂದೊಂದೇ ಪಾಯಿಂಟ್ ಅದ ಚೆಕ್ ಮಾಡ್ಕೊಂತ ಹೋಗ್ಬೇಕು. ನೋಡಿ 0,0 ಅಂತ ಮಿನಿಮಮ್ ಬರುತ್ತೆ. 0,5 ಚೆಕ್ ಮಾಡಿದೆ ಅಂದ್ರೆ 12 ಇಂಟು 0 ಅಂದ್ರೆ 0, 5 3s are 15 ಅಂದ್ರೆ 15 ಬಂತು. 2,3 ಚೆಕ್ ಮಾಡಿದೆ ಅಂದ್ರೆ 12 2s are 24, 3 3s are 9 ಅಂದ್ರೆ 33 ಬರ್ತಾ ಇದೆ. 3,0 ಚೆಕ್ ಮಾಡಿದೆ ಅಂದ್ರೆ 12 3s are 36 ಪ್ಲಸ್ 0 ಅಂದ್ರೆ 36. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 36 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಆಯ್ತಲ್ಲ? ನೆಕ್ಸ್ಟ್ 19. if the given constraints, ಹೌದಾ, given constraints 5x plus 4y greater than or equal to 2, x less than or equal to 6, y less than or equal to 7, then the maximum value of the function z is equal to x plus 2y. ಹೌದಾ? ಇದಕ್ಕೂ ಡಯಾಗ್ರಾಮ್ ಬರ್ಕೊಂಡ್ರೆ ಆಯ್ತು. ನೋಡಿ ಫಸ್ಟ್ ಇದನ್ನ ಡ್ರಾ ಮಾಡ್ತೀವಿ. ಎಕ್ಸ್ ಗೆ ಏನಾದ್ರು ನಾವು 0 ಬರ್ಕೊಂಡೆ ಅಂದ್ರೆ 4y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಆಗುತ್ತೆ. ಅಂದ್ರೆ y is ಹಾಫ್ ಆಗತ್ತಲ್ಲ, ಇಲ್ಲೆಲ್ಲ ಹಾಫ್ ತಗೊಂತೀನಿ. ಇದನ್ನ y ಗೆ 0 ಬರ್ಕೊಂಡೆ ಅಂದ್ರೆ x 2/5 ಬರುತ್ತೆ. ಹೌದಾ? ಇಲ್ಲೆಲ್ಲ ಬರ್ಬೋದು 2/5 ಅಂದ್ರೆ ಆಕ್ಚುಲಿ 0.4 ಅದು. ಹೌದಾ? 0.4 ಅಂದ್ರೆ ಇಲ್ಲೇ ತಗೊಂಡಿರ್ತೀನಿ ಇಷ್ಟು. ಅಂದ್ರೆ ಲೈನ್ ಈ ತರ ಬರ್ಬೋದು. ಇದು 5x ಪ್ಲಸ್ 4y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. ನೆಕ್ಸ್ಟ್ ನೋಡಿ x ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂತಿದೆ. ಹೌದಾ? ಇದನ್ನ 6 ಅನ್ಕೊಂಡೆ ಅಂದ್ರೆ ಈ ತರ ಬರುತ್ತೆ, x ಲೆಸ್ ದೆನ್ ಆರ್ ಈಕ್ವಲ್ ಟು 6 ಇದು. ನೆಕ್ಸ್ಟ್ y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7, y 7 ತಗೋಬೇಕು ತಾನೆ, ಇದನ್ನ 7 ಅನ್ಕೊಂಡೆ ಅಂದ್ರೆ ಇದು. ಹೌದಾ? ಇದು y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 7, ಸಾರಿ ಲೆಸ್ ದೆನ್ ಆರ್ ಈಕ್ವಲ್ ಟು 7. ಹೌದಾ? ಸರ್ ನೋಡಿ ಇಷ್ಟನ್ನು ಬರ್ಕೊಂಡೆ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 7 ಅಂದ್ರೆ ಡೌನ್ವರ್ಡ್ಸ್ ಬರುತ್ತೆ. ಇದು
ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 6 ಅಂದ್ರೆ ಇದು ಈ ಕಡೆ ಬರುತ್ತೆ. ಇದಕ್ಕೇನಾದ್ರು ನಾವು ಎಕ್ಸ್ ಝೀರೋ ವೈಗ್ ಝೀರೋ ಬರ್ಕೊಂಡೆ ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0.4 ಅಂದ್ರೆ ಈ ಕಡೆ ಬರುತ್ತೆ. ಹೌದಾ? ಹೌದಾ? ನೋಡಿ ಇಲ್ಲಿ ಇಷ್ಟೇ ಹೇಳಿರೋದು. ಅದಕ್ಕೆ ನೋಡಿ ರೀಜನ್ ಎಷ್ಟೊಂದು ಬರುತ್ತೆ ಇಲ್ಲಿ. ಇದನ್ನ ಇನ್ನೂ ಎಕ್ಸ್ಟ್ಯಾಂಡ್ ಮಾಡಿದೆ ಅನ್ಕೊಳ್ಳಿ, ಇದು ಇಲ್ಲೆಲ್ಲೋ ಕಟ್ ಮಾಡುತ್ತೆ ಅನ್ಕೊಳ್ಳಿ ಹೀಗೆ. ಹೌದಾ? ನೋಡಿ ಇದನ್ನು ಎಲ್ಲೋ ಕಟ್ ಮಾಡುತ್ತೆ ಅಂತ ತಗೊಂತೀನಿ ಈ ತರ. ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ 7 ಇಲ್ಲೆಲ್ಲ ಕಟ್ ಮಾಡುತ್ತೆ ಇಲ್ಲ ಹೀಗೆ. ಇದು ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ 7. ಹೌದಾ? ಅದ್ರ ನೋಡಿ ರೀಜನ್ ಈ ತರ ಬರುತ್ತೆ. ಇದು ಮತ್ತೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್ ಅಂತ ಏನು ಕೊಟ್ಟಿಲ್ಲ. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 0, ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ 0 ಈ ತರ ಏನೋ ಕೊಟ್ಟಿಲ್ಲ ನಮಗೆ. ಹೌದಾ? ವೈ ಲೆಸ್ ದೆನ್ ಆರ್ ಈಕ್ವಲ್ 7 ಇಷ್ಟು ಕೊಟ್ಟಿದ್ದಾನೆ. ನೋಡಿ ಹಾಗಾದ್ರೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ಯಾವ್ದಾಗುತ್ತೆ ಅಂದ್ರೆ ಒಂದು ಇದು, ಇನ್ನೊಂದಿದು, ಇನ್ನೊಂದಿದು. ಹೌದಾ? ನೋಡಿ ಕಾರ್ನರ್ ಪಾಯಿಂಟ್ಸ್ ಇದಂತೂ ಈಸಿಯಾಗಿ ಕಂಡುಹಿಡಿಬಹುದು. ಇದಂತೂ ಎಕ್ಸ್ 6 ಇದೆ, ವೈಗೆ 7 ಇದೆ. ಒಂದು ಕಾರ್ನರ್ ಪಾಯಿಂಟ್ 6,7 ಬರುತ್ತೆ. ಹೌದಾ? ನೋಡಿ ಈ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ಕೊಳ್ಳಿ. ಇದು ವೈಗೆ 7 ಬರ್ಕೋಬೇಕು, ಎಕ್ಸ್ ಏನ್ ಬರುತ್ತೆ ಚೆಕ್ ಮಾಡ್ಬೇಕು. ಹೌದಾ? ನೋಡಿ ವೈಗೆ 7 ಬರ್ಕೊಂಡೆ ಅಂದ್ರೆ 7 4 28, 28 ಆರ್ ಎಚ್ ಎಸ್ ಹೋಯ್ತು ಅಂದ್ರೆ -28, 2 - 28 ಅಂದ್ರೆ -26. ಹಾಗಾದ್ರೆ ಎಕ್ಸ್ -26/5, 7 ಬರುತ್ತೆ. ನೋಡಿ ಇಲ್ಲೂ ಅಷ್ಟೇ ಎಕ್ಸ್ ಗೆ 6 ಬರಿಬೇಕು. 6 5 30, 30 ಆ ಕಡೆಗೆ ಹೋಯ್ತು ಅಂದ್ರೆ 2 - 30 ಅಂದ್ರೆ -28. 4y ಈಕ್ವಲ್ ಟು -28 ಅಂದ್ರೆ y ಈಕ್ವಲ್ ಟು -7 ಬರುತ್ತೆ. ಅಂದ್ರೆ ಇದು -7,6. ಹೌದಾ? ಅಂದ್ರೆ ಒಂದು -7, ಸಾರಿ -6, 6,-7 ಇದು. ಹೌದಾ? ಅಂದ್ರೆ ಕಾರ್ನರ್ ಪಾಯಿಂಟ್ಸ್ ನೋಡಿ, ಒಂದು 6,-7, ಇನ್ನೊಂದು 6,7, ಇನ್ನೊಂದು -26/5, 7. ಹೌದಾ? ನೋಡಿ ಇದ್ರಲ್ಲಿ ಏನ್ ಕೇಳಿರೋದು x + 2y ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದಾರೆ ಅಷ್ಟೇ. ಹೌದಾ? ಎಲ್ಲಿ ಚೆಕ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಲ್ಲಿ 6 + 14 ಅಂದ್ರೆ 20 ಬರ್ತಾ ಇದೆ. ಇದು ನೋಡಿ 6 - 14 ಆಗ್ಬಿಟ್ಟು ಇದು ಲೆಸ್ ದ್ಯಾನ್ 0 ಬರುತ್ತೆ. ಅದಕ್ಕೆ ಇದಂತೂ ಅಲ್ಲ. -26/5 + 7 2 14. ಹೌದಾ? ನೋಡಿ ಇಲ್ಲಿ LCM ತಗೊಂಡ್ವಿ ಅಂದ್ರೆ ಇದು -26/5 ಅಂತ ಹೇಳಿದ್ರೆ 14 ಕಿಂತ ಕಮ್ಮಿ ಆಗುತ್ತಾನೆ ಇದು. ಅಂದ್ರೆ ಇದು ಲೆಸ್ ದ್ಯಾನ್ 14 ಇರ್ಬೇಕು. ಅದ್ರಲ್ಲಿ 20 ಇದೆ, ಅದಕ್ಕೆ ಇದನ್ನು ಬರಲ್ಲ. ಒಂದು ಆನ್ಸರ್ 20 ಬರುತ್ತೆ ಅಷ್ಟೇ. ಹೌದಾ? ಒಂದು ಆಪ್ಷನ್ ಡಿ ಬರುತ್ತೆ. ನೋಡಿ ಮತ್ತೆ ಯಾವಾಗ್ಲೂ ಫಸ್ಟ್ ಕ್ವಾಡ್ರೆಂಟೇ ಇರಬೇಕು ಅಂತ ಏನೂ ಇಲ್ಲ. ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ 0, ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ 0 ಕೊಟ್ಟಿದ್ರೆ ಮಾತ್ರ ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಹೌದಾ? ನೆಕ್ಸ್ಟ್ ಒಂದು ನೋಡಿ, ಈ ತರದ್ದು ಕೇಳ್ತಾ ಇರ್ತಾರೆ 20. ನೋಡಿ ರೀಜನ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಈಕ್ವೇಶನ್ ಏನ್ ಬರುತ್ತೆ ಅಂತ ನೋಡ್ಕೋಬೇಕು. ಹೌದಾ? ನೋಡಿ ಇಲ್ಲಿ ಆಕ್ಚುಲಿ ಡಯಾಗ್ರಾಮ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ತರ ಕೊಟ್ಟಿದ್ದಾರೆ. ನೋಡಿ ಈ ತರ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಇದಕ್ಕೆ ಇದನ್ನ ನೋಡ್ಕೊಂಡು ರೀಜನ್ ಏನ್ ಬರುತ್ತೆ ಅಂತ ಚೆಕ್ ಮಾಡ್ಬೇಕಷ್ಟೆ. ಹೌದಾ? ನೋಡಿ ಫಸ್ಟ್ ಇದದು ಈಕ್ವೇಶನ್ 0,16, 40,0 ಇದೆ. ಅದು ಯಾವ್ದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ನೋಡ್ಕೋಬೇಕು. ನೋಡಿ 16 5 80 ಏನೋ ಬರ್ತಾ ಇದೆ. ಹೌದಾ? ಮತ್ತೆ 42 80 ಬರುತ್ತೆ. ಇವಾಗ ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾದ್ರೆ ಇದು ಈಕ್ವೇಶನ್ ಏನಾಗಿರುತ್ತೆ ಅಂದ್ರೆ ಇದು 2x + 5y. ಹೌದಾ? ಮತ್ತೆ ನೋಡಿ ಎಲ್ಲ ರೀಜನ್ ಇಲ್ಲಿದೆ ಅಂದ್ರೆ ಈ ಕಡೆ ಬರ್ತಾ ಇದೆ ತಾನೆ. ಹೌದಾ? ಡೌನ್ವರ್ಡ್ಸ್ ಬರ್ತಿದೆ ಅಂದ್ರೆ ಇದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 80. ಇದು ಒಂದಿದು ನೋಡಿ ಅದೇ ತರ ಇದೇನಾಗುತ್ತೆ ಅಂತ ಚೆಕ್ ಮಾಡ್ಬೇಕು. ಇದು ಈಕ್ವೇಶನ್ 0,20 ಇದೆ, ಇನ್ನೊಂದು 20,0 ಇದೆ. ಹೌದಾ? 0,20, 20,0 ಅಂದ್ರೆ ಅದು x + y ಈಕ್ವಲ್ ಟು 20 ಬರುತ್ತಲ್ಲ, ಎರಡಕ್ಕೂ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಇದು x + y
20 ಬರುತ್ತೆ. ಮತ್ತೆ ನೋಡಿ ಡೌನ್ವರ್ಡ್ಸ್ ಇದೆ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ತೊಗೊಳ್ಳಿ ಅಷ್ಟೇ. ಅಂದ್ರೆ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 20 ಬರುತ್ತೆ. ಮತ್ತೆ ರೀಜನ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂದ್ರೆ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ವೈ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನೋಡಿ ಇಷ್ಟು ಇರ್ಬೇಕು ನಮಗೆ. ಅಂದ್ರೆ ಎಕ್ಸ್ ಪ್ಲಸ್ ವೈ ಲೆಸ್ ದೆನ್ ಆರ್ ಈಕ್ವಲ್ ಟು 20, 2x plus 5y less than or equal to 80, x greater than or equal to 0, y greater than or equal to 0. ಅಂದ್ರೆ ಆಪ್ಷನ್ ಸಿ ಬರುತ್ತೆ ಅಷ್ಟೇ. ಹೌದಾ? ನೋಡಿ ಒಂದೊಂದ್ಸಲ ಈ ತರ ಡಯಾಗ್ರಾಮ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡುವಂತದ್ದು ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ನೆಕ್ಸ್ಟ್ ಒಂದು ನೋಡಿ 21. ನೋಡಿ ಇಲ್ಲೂ ಡಯಾಗ್ರಾಮ್ ಕೊಟ್ಟಿದ್ದಾರೆ. ನೋಡಿ ಇಷ್ಟು ಕೊಟ್ಟಿದ್ದಾರೆ. ಮತ್ತೆ ಜೊತೆಗೆ ಇಲ್ಲೊಂದು ಆಬ್ಜೆಕ್ಟಿವ್ ಫಂಕ್ಷನ್ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಫಂಕ್ಷನ್ ಏನಂತ ಹೇಳಿರೋದು ಅಂದ್ರೆ z is equal to 4x plus 3y. ಹೌದಾ? ಆಬ್ಜೆಕ್ಟಿವ್ ಫಂಕ್ಷನ್ ಏನ್ ಕೊಟ್ಟಿರೋದು ಅಂದ್ರೆ z is equal to 4x plus 3y. ಹೌದಾ? ಇದದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿದ್ದಾರೆ. ನೋಡಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವಾಗಲೂ ಕಾರ್ನರ್ ಪಾಯಿಂಟ್ಸ್ ಹತ್ರ ಬರುತ್ತೆ. ಕಾರ್ನರ್ ಪಾಯಿಂಟ್ಸ್ ಏನೇನಿರೋದು ಒಂದು 0,24 ಇದೆ. ಇಲ್ಲಿ ಏನ್ ಬರ್ಬೋದು, x 0 ಬರ್ಕೊಂಡೆ ಅಂದ್ರೆ 0 ಪ್ಲಸ್ 24 3s ಅಂದ್ರೆ 72 ಅಂದ್ರೆ 72 ಬರ್ತದೆ. 16,16 ಚೆಕ್ ಮಾಡ್ಬೇಕು. 16 4s 64, 16 3s 48 ಅಂದ್ರೆ 112 ಬರುತ್ತಲ್ಲ. ನೆಕ್ಸ್ಟ್ ಇನ್ನೊಂದು ಕಾರ್ನರ್ ಪಾಯಿಂಟ್ 25,0 ಇದೆ. 25 4s 100 ಪ್ಲಸ್ 0 ಅಂದ್ರೆ 100 ಬರ್ತಾ ಇದೆ. ಇನ್ನೊಂದು ಕಾರ್ನರ್ ಪಾಯಿಂಟ್ ಆಕ್ಚುಲಿ 0,0 ಇದೆ. ಅಂದ್ರೆ 0 ಪ್ಲಸ್ 0 ಅಂದ್ರೆ 0. ಹೌದಾ? ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನ್ ಬರ್ತಾ ಇರೋದು 112. ಅದು ಆಪ್ಷನ್ ಸಿ ಬರ್ತದೆ ಅಷ್ಟೇ. ಹೌದಾ? ನೋಡಿ ಡಯಾಗ್ರಾಮ್ ಕೊಟ್ಟರು ಅಂದ್ರೆ ಈಸಿಯಾಗಿ ಮಾಡ್ಕೋಬಹುದು ಅಲ್ಲಿ. ನೆಕ್ಸ್ಟ್ ನೋಡಿ 22 ಈಸಿ ಇದೆ ನೋಡಿ. feasible region shaded for the LPP shown in the figure, minimum of z is equal to 4x plus 3y occurs at the point. ನೋಡಿ ಇಲ್ಲಿ ಆಕ್ಚುಲಿ ಇದು ಅನ್ಬೌಂಡೆಡ್ ರೀಜನ್ ತಾನೆ. ಅನ್ಬೌಂಡೆಡ್ ರೀಜನ್ ಇದ್ರೂ ಮಿನಿಮಮ್ ಎಕ್ಸಿಸ್ಟ್ ಆಗುತ್ತೆ. ಯಾಕಂದ್ರೆ ಇದು ಬೌಂಡೆಡ್ ಬಿಲೋ ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ಆಕ್ಚುಲಿ ಇರೋದು ಎರಡು ಕಾರ್ನರ್ ಪಾಯಿಂಟ್ಸ್ ನೋಡಿ. ಹೌದಾ? ಇಲ್ಲಿ ನೋಡಿ ಎರಡು ಕಾರ್ನರ್ ಪಾಯಿಂಟ್ಸ್ 22 ಇರೋದು ನೋಡಿ. ಕಾರ್ನರ್ ಪಾಯಿಂಟ್ಸ್ ಆರ್ ಒಂದ್ ಏನ್ ಬರೀಬಹುದು ಅಂದ್ರೆ ನೋಡಿ ಇದು 2,5, ಇನ್ನೊಂದು 4,3. ನೋಡಿ ಇನ್ನೂ ಇದೆ. ಎಕ್ಸ್ ಆಕ್ಸಿಸ್ ಹತ್ರ ಒಂದಿದೆ 9,0, ಅದೇ ತರ ವೈ ಆಕ್ಸಿಸ್ ಹತ್ರ 0,8. ನೋಡಿ ಇದು ಬೌಂಡೆಡ್ ಬಿಲೋ. ಇದು ಬೌಂಡೆಡ್ ಬಿಲೋ ಇತ್ತು ಅಂದ್ರೆ ಮಿನಿಮಮ್ ಎಕ್ಸಿಸ್ಟ್ ಆಗುತ್ತೆ. ಡೈರೆಕ್ಟ್ ಆಗಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅಷ್ಟೇ. ಮಿನಿಮಮ್ ಅಂತ ಹೇಳಿದ್ರೆ 2,5 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 8 ಪ್ಲಸ್ 15 ಅಂದ್ರೆ 23 ಬರ್ತದೆ. 4,3 ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದ್ರೆ 16 ಪ್ಲಸ್ 9 25 ಬರುತ್ತೆ. 9,0 ಬರ್ಕೊಂಡೆ ಅಂದ್ರೆ 36 ಪ್ಲಸ್ 0 ಅಂದ್ರೆ 36 ಬರುತ್ತೆ. 0,8 ಅಂತ ಹೇಳಿದ್ರೆ 0 ಪ್ಲಸ್ 24. ಹೌದಾ? ಅಂದ್ರೆ 24 ಬರುತ್ತೆ. ಮಿನಿಮಮ್ ಅಂದ್ರೆ ಇದು ತಾನೆ. ಅಂದ್ರೆ ಯಾವ ಪಾಯಿಂಟ್ ಹತ್ರ ಇರೋದು 2,5 ಅಂದ್ರೆ ಆಪ್ಷನ್ ಬಿ ಬರುತ್ತೆ ಅಷ್ಟೇ. ಆಯ್ತಲ್ಲ? ಇದು ನೋಡಿ ಈ ತರದ್ ಕೇಳ್ತಾ ಇರ್ತಾರೆ, ಈಸಿ ಇದೆ. ಹೇಗೆ ನೋಡಿ ಇಲ್ಲಿ ಐಡಿಯಾ ಗೊತ್ತಿರ್ಬೇಕು ಹೇಗ್ ಮಾಡ್ಕೊಂತೀವಿ ಅಂತ ಹೇಳಿ ಅಷ್ಟೇ. ಇದು ಆಯ್ತಲ್ಲ? ನೋಡಿ ಅದಕ್ಕೆ ಇಂಪಾರ್ಟೆಂಟ್ ನಮಗೆ ನೋಡಿ ಇನ್ನೊಂದಿಷ್ಟು ಪ್ರಾಬ್ಲಮ್ ನಿಮಗೆ ವಿಡಿಯೋ ಕ್ಲಾಸಲ್ಲಿ ಸಿಗುತ್ತೆ, ಅಲ್ಲೂ ಒಂದ್ಸಲ ನೋಡ್ಕೊಂಡಿರಿ. ಯಾಕಂದ್ರೆ LPP ಮತ್ತೆ ಲೀನಿಯರ್ ಇನ್ಇಕ್ವಾಲಿಟಿ ಇಂದ ಈಸಿ ಪ್ರಾಬ್ಲಮ್ ಬರುತ್ತೆ, ಮಾಡ್ಕೋಬಹುದು ಅಲ್ಲಿ. ಅಂದ್ರೆ ನಾವು ಫಾಸ್ಟ್ ಆಗಿ ಡಯಾಗ್ರಾಮ್ ಬರ್ಕೊಂಡು ಅನಲೈಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ. ಆಯ್ತಲ್ಲ? ಥ್ಯಾಂಕ್ ಯು.